ಧರ್ಮದ ಒಂದು ಮಾರ್ಗ ಎಲ್ಲಿ ಕರ್ಕೊಂಡು ಹೋಗುತ್ತಂದ್ರೆ ಕರ್ಮದವರೆಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಆ ಕರ್ಮ ನಮಗೆ ಯಾವ ಅನುಭವ ಕೊಡುತ್ತೆ ಅಂದರೆ ಅವಶ್ಯಕತೆ ಇರೋರಿಗೆ ಸಹಾಯ ಮಾಡೋದೇ ಎಲ್ಲದಕ್ಕಿಂತ ದೊಡ್ಡ ಪೂಜೆ. ಅದುವೇ ನಿಜವಾದ ಧರ್ಮ. ಆದರೆ ಈ ಪ್ರಯಾಣ ಇಲ್ಲೇ ಮುಗಿಯೋದಿಲ್ಲ. ಆದರೆ ಪ್ರಶ್ನೆ ಏನಂದರೆ ಆ ಕರ್ಮದ ಬೀಜ ಇಲ್ಲಿಂದ ಬರುತ್ತೆ. ಏನದು ನಮ್ಮ ಅಹಂಕಾರದಿಂದ ಒಳಗಡೆ ಇರುತ್ತೋ? ಅಹಂ ಅಂದರೆ ಈಗೋದಿಂದಾನ, ಅಥವಾ ಅಲ್ಲಿಂದ ಬರುತ್ತೋ, ಅಥವಾ ನಮ್ಮ ಅಂತರಾತ್ಮದ ಧ್ವನಿನೋ? ಕರ್ಮದಿಂದ ಈ ಅಂತರಾತ್ಮದ ನಡುವೆ ಇರುವ ಸೇತುವೆಯನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ನಾವು ಬರಮಾಡ್ಕೊಳ್ತಿರೋದು ಅಂತಹ ವ್ಯಕ್ತಿಯನ್ನೇ. ಅವರ ಹತ್ತಿರ ಧರ್ಮಕ್ಕೆ ತಮ್ಮದೇ ಆದ ಒಂದು ವಿಶಿಷ್ಟ ವ್ಯಾಖ್ಯಾನ ಇದೆ. ಬನ್ನಿ ಈ ಧರ್ಮದ ವ್ಯಾಖ್ಯಾನವನ್ನು ಹುಡ್ಕೋದಕ್ಕೆ ನಾವು ಮುಂದುವರಿಯೋಣ. ನಮಸ್ತೆ ಗೆಳೆಯರೇ. ನಾವು ಹಿಂದೆ ಮಾತಾಡ್ತಿದ್ವಲ್ಲ, ಅದೇ ಧರ್ಮದ ಬಗ್ಗೆ. ಯಾವ ರೀತಿ ವಾತಾವರಣ ಇದೆ ಪ್ರಪಂಚದ ಎಲ್ಲ ಕಡೆ ಇರೋ ಹಾಗೆ ನಿಮ್ಮ ಮನಸ್ಸಲ್ಲೂ ಕೂಡ ಈ ಪ್ರಶ್ನೆ ಬಂದೇ ಬರುತ್ತೆ. ಅಂದರೆ ಧರ್ಮ ಶಾಂತಿಯ ದೂತನ ಅಥವಾ ಶಾಂತಿಯ ಶತ್ರುನ? ಅಂದರೆ ಎಷ್ಟೊಂದು ಕಾನ್ಫ್ಲಿಕ್ಟ್ಗಳು ಆಗ್ತಿದ್ದಾವೆ ಈ ಪ್ರಪಂಚದಲ್ಲಿ, ಮತ್ತು ನಮ್ಮ ದೇಶದಲ್ಲೂ ಕೂಡ. ಅದರಲ್ಲಿ ಧರ್ಮದ ಕೈವಾಡ ತುಂಬ ಇದೆ ನೋಡಿ. ಆದರೆ ಈ ಕಾರ್ಯಕ್ರಮ ಸಚ್ಚೋನ ಮುಖಾಂತರ ನಿಮ್ಮೆಲ್ಲರ ಮಾತು ಕೇಳೋಣ, ಪಬ್ಲಿಕ್ನ ಮಾತು ಕೇಳೋಣ, ನಾವು ಚರ್ಚೆಗಳನ್ನು ಮಾಡೋಣ. ಅದಾದಮೇಲೆ ನಾವು ನಿರ್ಣಯ ತಗೋಬೋದು ಯಾವುದು ಸತ್ಯ ಮತ್ತು ಧರ್ಮದ ಸತ್ಯ ಏನು. ಮತ್ತು ನೀವೇ ಸ್ವತಃ ಕೂಡ ನೀವೇ ನಿರ್ಧಾರ ತಗೋಬೋದು ನಿಮ್ಗೇನು ಅರ್ಥ ಆಯಿತು ಅಥವಾ ಯಾವ್ದು ಅರ್ಥ ಆಗಿಲ್ಲ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವಿವತ್ತು ಒಬ್ಬರು ಜ್ಞಾನಿ, ಅವರು ಒಬ್ಬ ವಿಜ್ಞಾನದ ಆರಾಧಕರು ಅಂತ ಕೂಡ ಹೇಳ್ಬೋದು ನಾವು. ಅವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಇದನ್ನು ತಿಳ್ಕೊಳ್ಳೋದಕ್ಕೇ ಅವರು ತಮ್ಮ ಜೀವನದ ಸುಮಾರು ವರ್ಷಗಳನ್ನು ಕಳೆದಿದ್ದಾರೆ. ಮತ್ತು ಅವರ ಒಂದು ಸ್ವತಃ ದೃಷ್ಟಿಕೋನ ಇದೆ ಜೀವನದ ಬಗ್ಗೆ. ಯಾರ ವ್ಯಕ್ತಿ? ಒಂದೇ ಒಂದು ವಿಡಿಯೋ ನೋಡಿ ಇಲ್ಲಿ. ಯಾವುದಕ್ಕೆ ನಾವು ಸಹಜವಾಗಿ ಧರ್ಮ ಅಂತ ಹೇಳ್ತೀವೋ ಅದು ತುಂಬಾ ಸ್ಪಷ್ಟವಾಗಿರ್ಬೇಕು. ಅದು ಧರ್ಮನೇ ಅಲ್ಲ. ಧರ್ಮ ದುಃಖದ ಸಮಸ್ಯೆಗೆ ಔಷಧಿ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಒಂದು ಜಾಗೃತ ಮನಸ್ಸಿಗೆ ಈ ಮೂರು ಒಂದೇ ಆಗಿರ್ತವೆ. ಕರ್ತವ್ಯ, ಧರ್ಮ ಮತ್ತು ಆಧ್ಯಾತ್ಮ ಎಲ್ಲವೂ ಒಂದೇ ಆಗಿ. ನೀವು ಯಾವುದಕ್ಕೆ ಧರ್ಮ ಅಂತ ಹೇಳ್ತಿದ್ದೀರೋ ಅದು ಪೋಲಿ ಪುಂಡರಿಗೆ ಒಂದು ಆಯುಧ ಅಷ್ಟೇ, ಅದು ಧರ್ಮನೇ ಅಲ್ಲ. ಮತ್ತೆ ನಾನು ಧರ್ಮನ ಇಡೀ ಜಗತ್ತಿಗೆ ತಗೊಂಡು ಹೋಗ್ತಾ ಇದ್ದೀನಿ. ನಾನು ನಿಜವಾದ ಧರ್ಮದ ಪ್ರಚಾರ ಮಾಡ್ತಾ ಇದ್ದೀನಿ. ಎಲ್ಲರೂ ಎದ್ದು ನಿಂತು ಈ ವ್ಯಕ್ತಿಯನ್ನ ಸ್ವಾಗತ ಮಾಡಿ ಆಚಾರ್ಯ ಪ್ರಶಾಂತ್ ಅವರನ್ನ ನಮ್ಮೆಲ್ಲರೂ ಮಧ್ಯ ಬರಲಿ. ಆಚಾರ್ಯ ಅವರೇ, ತುಂಬ ಧನ್ಯವಾದಗಳು ನೀವು ಇಲ್ಲಿಗೆ ಬಂದಿದ್ದಕ್ಕೆ. ನನಗೆ ತುಂಬ ಖುಷಿ ಆಗ್ತಿದೆ, ಮತ್ತು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ. ಕೂತ್ಕೊಳ್ಳಿ. ಧನ್ಯವಾದಗಳು. ನೀವು ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ನಮ್ಮ ಕರೆಗೆ ಹೋಗೊಟ್ಟು ಮತ್ತು ತುಂಬ ಕಡಿಮೆ ಟೈಮಲ್ಲಿ ನೀವು ಇಲ್ಲಿಗೆ ಬಂದಿದ್ದೀರಾ. ಆಚಾರ್ಯ ಅವರೇ, ಈ ಧರ್ಮದ ವಿಷಯದ ಬಗ್ಗೆ ನಾವೆಲ್ಲರೂ ಕೂಡ ವಿಡಿಯೋನ ನೋಡಿದ್ವಿ ಮತ್ತು ನಿಮ್ಮ ವಿಚಾರನೂ ತಿಳ್ಕೊಂಡ್ವಿ. ಈ ವಿಷಯದ ಬಗ್ಗೆ ಹಿಂದೆನೂ ಕೂಡ ನಾನು ನಟ ಮತ್ತು ಸಮಾಜ ಸೇವಕ ಸೋನು ಸೂಡ್ ಅವ್ರ ಜೊತೆ ಚರ್ಚೆ ಮಾಡಿದ್ದೆ. ಅಂದರೆ ನಾನು ಸ್ವತಃ ಅವ್ರನ್ನೇ ಕೇಳಿದ್ದೆ, ನಿಮ್ಮ ಪ್ರಕಾರ ಧರ್ಮ ಅಂದರೆ ಏನು ಅಂತ. ಅವ್ರು ಏನು ಹೇಳಿದ್ರು ಅಂತಂದರೆ, ಅವ್ರ ಪ್ರಕಾರ ನನ್ನ ಕರ್ಮನೇ ನನ್ನ ಧರ್ಮ ಅಂತ. ಬರೀ ಅವರಷ್ಟೇ ಅಲ್ಲ, ಬಹುಶಃ ಭಾರತದಲ್ಲಿ ಲಕ್ಷ ಕೋಟಿಗಳಲ್ಲಿ ಜನ ಇದನ್ನು ನಂಬ್ತಿರ್ಬೋದು. ಕರ್ಮನ ಧರ್ಮದಿಂದ ಈಕ್ವೇಟ್ ಮಾಡ್ತಿರ್ಬೋದು. ನೀವು ಸುಮಾರು ಜನರನ್ನ ಭೇಟಿ ಆಗ್ತಿರ್ತೀರ, ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅಥವಾ ಏನು ಅಂತ ತಿಳ್ಕೊಬೋದಾ? ಒಂದು ಸಲ ನೋಡಿ ಅವ್ರು ಏನು ಹೇಳಿದ್ರು ಅಂತ. ಈಗ ರಿಯಲೈಸ್ ಆಗ್ತಾ ಇದೆ ನನಗೆ, ಮಾತಾಡ್ತಾ ಈ ಸ್ಟೂಡೆಂಟ್ಸ್ ಪ್ರಶ್ನೆಗಳನ್ನ ಕೇಳ್ತಾ ಮತ್ತೆ ಜನಗಳ ಜೊತೆ ಮಾತಾಡ್ತಾ, ಏನಂದ್ರೆ ನಮ್ಮ DNA ಒಳಗಡೆ ಇದೆ ಧರ್ಮ. ನಮ್ಮ ಪೂರ್ತಿ ನಮ್ಮ ಸಿಸ್ಟಮ್ ಅಲ್ಲೇ ಇದೆ ಆ ಧರ್ಮ. ಮತ್ತೆ ಯಾವ ರೀತಿ ನಾವು ಉಪಯೋಗಿಸ್ತೀವಿ, ಯಾವ ತರ ಯೂಸ್ ಮಾಡ್ತೀವಿ, ಯಾವ ತರ ಫಾಲೋ ಮಾಡ್ತೀವಿ, ಯಾವ ತರ ಜನಗಳಿಗೆ ಆ ಮೆಸೇಜ್ ನ ಕೊಡ್ತೀವಿ, ಅದೇ ನಮ್ಮ ಕರ್ಮ, ಅದೇ ನಮ್ಮ ಧರ್ಮ. ಕರ್ಮ ಮತ್ತೆ ಧರ್ಮ ಎರಡು ಒಂದೇನೆ?
ಒಳ್ಳೆ ಕೆಲಸ ಮಾಡೋದೇನೆ ಧರ್ಮ. ಕರ್ಮ ಅನ್ನೋದನ್ನ ಮಾಡ್ಲೇಬೇಕು. ಕರ್ಮದಲ್ಲೇ ಧರ್ಮ ಇರೋದು. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅದು ಕರ್ಮ ಆಗತ್ತೆ, ಅದ್ರಲ್ಲೇ ನಮ್ಗೆ ಫಲ ಸಿಗತ್ತೆ, ಅದೇ ಧರ್ಮ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು ಅಂದ್ರೆ ಅದು ನಮ್ಮ ಒಳ್ಳೆ ಕರ್ಮ ಆಗತ್ತೆ, ಅದು ಧರ್ಮನೇ. ಕರ್ಮ ಸರಿ ಇದ್ರೆ ಅದೇ ಮುಂದೆ ಹೋಗಿ ಧರ್ಮ ಆಗ್ಬಿಡತ್ತೆ. ಕರ್ಮನೇ ಧರ್ಮ ಆಗ್ಬಿಡತ್ತೆ. ಧರ್ಮ ಕರ್ಮದಲ್ಲಿ ಹೆಚ್ಚು ಅಂತರ ಏನಿಲ್ಲ, ಎರಡು ಒಂದ್ರಲ್ಲೇ ಅಡ್ಕೊಂಡಿರುತ್ತೆ. ಯಾವುದೇ ಡಿಫ್ರೆನ್ಸ್ ಇಲ್ಲ ಕರ್ಮ ಮತ್ತೆ ಧರ್ಮದಲ್ಲಿ. ನಿಮ್ಮ ಕರ್ಮವೇ ಧರ್ಮ ಆಗಿರುತ್ತೆ. ಇವತ್ತಿನ ಜನರ ನಂಬಿಕೆ ಏನಂದ್ರೆ ಅವ್ರು ಹೇಳ್ತಾರೆ ಧರ್ಮ ಬೇರೆ ಕರ್ಮ ಬೇರೆ ಅಂತ, ಆದ್ರೆ ಎರಡೂ ಒಂದೇನೆ. ನೀವು ಕರ್ಮ ಸರಿಯಾಗಿ ಮಾಡಿದ್ರೆ ಧರ್ಮನೂ ಅದನ್ನೇ ಹೇಳುತ್ತೆ. ನೋಡಿದ್ರಲ್ಲ ಆಚಾರ್ಯ ಅವರೇ, ಒಂದು ಕ್ಷಣದಲ್ಲಿ ನನಗೂ ಹೇಗೆ ಅನಿಸ್ಬಿಡ್ತು ಅಂತಂದರೆ, ಕರ್ಮಗಳನ್ನು ಸರಿಯಾಗಿ ಮಾಡಿದ್ರೆ, ಅದೇ ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಅದೇ ನನ್ನ ಧರ್ಮ. ಆದರೆ ಆಚಾರ್ಯ ಅವರೇ, ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂತು. ಇದರಲ್ಲಿ ಯಾವುದು ಒಳ್ಳೆ ಕರ್ಮ, ಯಾವುದು ಕೆಟ್ಟ ಕರ್ಮ? ಕರ್ಮನೇ ನಾವು ಧರ್ಮ ಅಂದ್ಕೊಂಡ್ರೆ ಅವಾಗ ಕೆಟ್ಟದ್ದು ಒಳ್ಳೆಯದು ತಿಳ್ಕೊಬೇಕಲ್ವಾ? ನನ್ನಂಥ ಸಾಧಾರಣ ವ್ಯಕ್ತಿಗಳಿಗೆ ಮತ್ತು ಇಲ್ಲಿ ಕೂತಿರುವಂತಹ ಆಡಿಯನ್ಸ್ಗಳಿಗೆ ಎಲ್ರಿಗೂ ಕೂಡ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ತಿಳ್ಕೊಳ್ಳೋಕ್ಕಾಗೋದಿಲ್ಲ ನೋಡಿ. ಅದಕ್ಕೆ ನಾನು ಈ ವಿಷಯದ ಬಗ್ಗೆ 2 ಪ್ರಶ್ನೆಗಳನ್ನು ಕೇಳೋಕೆ ಇಷ್ಟಪಡ್ತೀನಿ. ಈ ವಿಷಯದ ಬಗ್ಗೆ ನಿಮ್ಮ ಪ್ರಕಾರ ಯಾವುದು ಒಳ್ಳೆ ಕರ್ಮ, ಯಾವುದು ಕೆಟ್ಟ ಕರ್ಮ? ಇದು ನನ್ನ ಮೊದಲನೇ ಪ್ರಶ್ನೆ. ಮತ್ತು ಸಾಮಾನ್ಯ ಜನಕ್ಕೆ ಇದು ಹೇಗೆ ಗೊತ್ತಾಗಬೇಕು? ಮತ್ತು 2ನೇ ಪ್ರಶ್ನೆ, ನೀವು ಇದು ನಂಬ್ತೀರಾ ಕರ್ಮನೇ ಧರ್ಮನ? ಇವೆರಡು ಬೇರೆ ಬೇರೆ ಆಯಾಮಗಳೇ ಹೌದು. ಮತ್ತೆ ಇವೆರಡರ ನಡುವೆ ಹೊಂದಾಣಿಕೆ, ಸ್ವಲ್ಪ ಸಮಾನತೆಯ ನಾವು ಸಮೀಕರಣ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಧರ್ಮ ಅಂದರೆ ಕ್ರಿಯೆ. ಏನೆಲ್ಲ ನಡೀತಾ ಇದೆಯೋ, ವ್ಯಕ್ತಿಗತವಾಗಿ ನಡೀತಾ ಇದೆಯೋ ಅದು ಕರ್ಮ. ಕರ್ಮ ಅದು ಕರ್ಮ. ಕರೆಕ್ಟ್. ಬಾಹ್ಯವಾಗಿ ನಿಮ್ಮ ಕರ್ಮೇಂದ್ರಿಯಗಳೇನು ಮಾಡ್ತಾವೋ ಅದೆಲ್ಲ ಸ್ಥೂಲ ಕರ್ಮ. ಹೌದು. ಕೈಗಳೇನ್ ಮಾಡಿದ್ವೋ, ಕಾಲ್ಗಳೇನ್ ಮಾಡಿದ್ವೋ, ಅವೆಲ್ಲ ಸ್ಥೂಲ ಕರ್ಮಗಳು. ಸ್ಥೂಲ ಕರ್ಮ, ಅದು ಸ್ಥೂಲ ಕರ್ಮ. ಅವೆಲ್ಲ ಸ್ಥೂಲ ಕರ್ಮಗಳು. ಹೌದು. ಮತ್ತ ಅವುಗಳಿಂದ ಸ್ವಲ್ಪ ಹಿಂದಕ್ಕೆ ಬರೋಣ. ನಾಲ್ಗೆ ಏನ್ ಮಾಡುತ್ತೋ, ಮಾತು ಅದಿದೆ. ಮತ್ತೆ ಸೂಕ್ಷ್ಮವಾಗಿ ನಾವು ನೋಡೋದಾದ್ರೆ ಸಟಲ್ ನಿಮ್ಮ ವಿಚಾರಗಳೇನಿದಾವೋ ಅದು ಕರ್ಮನೇ. ಅದು ಕೂಡ ಕರ್ಮನೇ, ಆದ್ರೆ ಸೆಟಲ್ ಕರ್ಮ. ಅದು ಸೂಕ್ಷ್ಮ ಕರ್ಮ. ಸೂಕ್ಷ್ಮ ಕರ್ಮ. ಹೌದು. ಮತ್ತೆ ಇವೆಲ್ಲ ಕರ್ಮಗಳು. ಮತ್ತೆ ಧರ್ಮ ಅನ್ನೋದೊಂದು ಅದು ಬೇರೆದೇ ಆಯಾಮ. ಹೌದು. ಕರ್ಮಗಳನ್ನ ಇಂದ್ರಿಯಗಳ ಮೂಲಕ ಮಾಡ್ತೇವೆ. ಧರ್ಮದ ಸಂಬಂಧ ಇಂದ್ರಿಯಗಳ ಜೊತೆ ಎಲ್ಲಿದೆ? ಇಂದ್ರಿಯಗಳಿಗೆ ಸಂಬಂಧ ಇಲ್ಲ ಧರ್ಮ, ಸಂಬಂಧ ಇಲ್ಲ. ಒಳ್ಳೇದು, ಒಳ್ಳೆ ವಿಷಯ ಹೇಳಿದ್ರೆ. ಧರ್ಮ ಯಾವುದಕ್ಕಾಗಿದೆ? ಧರ್ಮ ನಮ್ಮ ಕಾಲುಗಳಿಗೆ ಇರೋದಿಲ್ಲ, ಕೈಗಳಿಗೆ ಧರ್ಮ ಇರೋದಿಲ್ಲ, ಧರ್ಮ ನಾಲ್ಗೆಗಿರೋದಿಲ್ಲ, ಮತ್ತೆ ನಮ್ಮ ಕಣ್ಣಿಗೂ ಇರೋದಿಲ್ಲ. ಹೌದು. ಧರ್ಮ ಯಾವುದಕ್ಕಿರುತ್ತೆ ಅಂತಂದ್ರೆ ನಾನು ಅಂತ ಏನಿದ್ದೀನೋ, ನಾನು ಅಹಂ, ಅಹಂ ಈಗೋ, ಅದಕ್ಕಾಗಿ ಧರ್ಮ ಇರೋದು. ಅದಕ್ಕೋಸ್ಕರ ಧರ್ಮ ಇರೋದು. ಮತ್ತೇನು ಈಗೋ ಇದೆಯಲ್ಲ, ನಾನು, ಇವೆಲ್ಲ ಅದರ ಉಪಕರಣಗಳು. ಕೈ, ಕಾಲು, ಮೂಗು, ಕಿವಿ, ಕಣ್ಣು, ಇದೆಲ್ಲ ಅದರ ಉಪಕರಣಗಳು ಅಂತ ಹೇಳ್ತೀರಾ? ಯಾವ ರೀತಿ ಅಂತಃಕರಣ ಅನ್ನೋದಿದೆಯೋ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇವೆಲ್ಲ ಅದರ ಉಪಕರಣಗಳು. ಎಲ್ಲ ಅದರ ಉಪಕರಣಗಳು. ಈ ಉಪಕರಣಗಳು ಕರ್ಮವನ್ನ ಮಾಡ್ತವೆ. ಈ ಉಪಕರಣಗಳ ಕೇಂದ್ರದಲ್ಲಿ ಏನ್ ಕೊಡ್ತಿದ್ಯೋ, ಈ ಎಲ್ಲಾ ಉಪಕರಣಗಳ ಚಾಲಕ, ಮಾಲೀಕ, ಸ್ವಾಮಿ ಅಂತ ಯಾರಿದಾರೋ, ಡ್ರೈವರ್ ಇದಾರೋ, ಅದಕ್ಕೋಸ್ಕರ ಧರ್ಮ ಇದೆ. ಅದಕ್ಕೋಸ್ಕರ ಧರ್ಮ ಇರೋದು. ಹಾಗಾಗಿ ಈ ಧರ್ಮ ಮತ್ತೆ ಕರ್ಮ ಅನ್ನೋದು ಎರಡು ಬೇರೆ ಬೇರೆದೇ. ಒಳ್ಳೆ ವಿಷಯ, ಒಳ್ಳೆಯದು. ಇದು ಎಂತ ಮಾತಂತಂದ್ರೆ, ಯಾರೋ ಹೇಳ್ತಾರೆ ನಾನು ಗಾಡಿಯ ಡ್ರೈವರ್ನ ಏರ್ ಪ್ರೆಷರ್ ಚೆಕ್ ಮಾಡ್ಬೇಕು ಅಂತ. ಹೌದು. ಏರ್ ಪ್ರೆಷರ್ ಟೈರ್ಗಿರುತ್ತೆ, ಡ್ರೈವರ್ಗಿರೋದಿಲ್ಲ. ಹೌದು, ಇರೋದಿಲ್ಲ ಬಿಡಿ, ನಿಜವಾಗ್ಲು. ಗಾಡಿಯ ಎಷ್ಟೆಲ್ಲ ಭಾಗಗಳಿದಾವೋ ಅವೆಲ್ಲದರ ವ್ಯವಸ್ಥೆ ನೋಡ್ತೀವಿ, ಸರಿಯಾಗಿದೆಯೋ ಇಲ್ವೋ ಅಂತ. ಸರಿಯಾಗಿ ಹೇಳಿ. ಆದ್ರೆ ಗಾಡಿಯ ಅದು ಡ್ರೈವರ್ನ ಕೇವಲ ಸ್ಥಿತಿ ನೋಡಲಾಗುತ್ತೆ. ಕೇವಲ ಅವನ ಸ್ಥಿತಿ ನೋಡ್ತಾರೆ, ಕೇವಲ ಸ್ಥಿತಿಯನ್ನ ನೋಡ್ತಾರೆ ಅಷ್ಟೇ. ಒಳ್ಳೆ ಮಾತು. ಆದ್ರೆ ಗಾಡಿಯ ಡ್ರೈವರ್ ಸರಿಯಾಗಿದ್ದಾನೋ ಇಲ್ವೋ, ಇದನ್ನ ಪೊಲೀಸ್ನವರು ಮಾಡಿದ್ರು ಇಷ್ಟೇ ಹೇಳ್ತಾರೆ, ಸ್ವಲ್ಪ ಕೆಳಗಿಳಿರಿ ಅಂತ. ನಿಮ್ಮ ಉಸಿರನ್ನ ಪರೀಕ್ಷೆ ಮಾಡ್ತಾರೆ, ಸ್ಥಿತಿ ಇದ್ರೆ ಎಲ್ಲ ಇದ್ದಂಗೆ, ಎಲ್ಲ ಸರಿ ಇರುತ್ತೆ. ಈ ಸ್ಥಿತಿಗೆ ಧರ್ಮ ಅಂತಾರೆ. ಈ ಸ್ಥಿತಿಯ ಮೇಲೆ ಧರ್ಮ ಅಂತೀರಾ? ಈ ಸ್ಥಿತಿಗೆ ಧರ್ಮ ಅಂತಾರೆ. ತುಂಬಾ ಒಳ್ಳೆ ಮಾತು. ಇದೇ ಸ್ಥಿತಿ ಧರ್ಮ. ಒಳ್ಳೇದು. ಒಳ್ಳೆ ಸ್ಥಿತಿಲಿ ಇದ್ರೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾನೆ, ಒಳ್ಳೆ ನಿರ್ದೇಶನ ಕೊಡ್ತಾನೆ. ಒಳ್ಳೆ ಮಾತು. ಹಾಗಾಗಿ ಕರ್ಮಗಳು ಇವರಿಗಾಗಿರುತ್ತೆ. ಹೌದು. ಮತ್ತೆ ಧರ್ಮ ನನಗೋಸ್ಕರ ಇರುತ್ತೆ. ಆಚಾರ್ಯ ಅವರೇ, ಮತ್ತೆ ಒಳ್ಳೇದು ಹಾಗೆ ಕೆಟ್ಟ ಕರ್ಮದ ಬಗ್ಗೆನೂ ನೀವು ಹೇಳಿದ್ರಿ, ತಮ್ಮ ಮಾತಲ್ಲೇ ಎಲ್ಲ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಅಥವಾ ಇದ್ರ ಬಗ್ಗೆ ಬೇರೆ
ಟಿಪ್ಪಣಿ ಏನೆಲ್ಲ ಇದೆಯಾ? ಕರ್ಮವನ್ನು ಮಾಡೋ ಕರ್ತೃವಿನ ಸ್ಥಿತಿಯಿಂದ ಆಗ್ತಾ ಇದೆಯೋ ಅದೆಲ್ಲ ಒಳ್ಳೆ ಕರ್ಮ. ಸರಿಯಾದ ಕರ್ಮದ ಗುರುತು ಏನಂದ್ರೆ ಆಗ ಕರ್ತೃ ಸರಿಯಾದ ಸ್ಥಿತಿಯಲ್ಲಿ ಇರಬೇಕು. ಹೌದು. ಈ ಸ್ಥಿತಿ ಏನಿದೆ ಚೇತನ, ಇದೇ ಧರ್ಮದ ಅಳತೆಯೂ ಹೌದು, ಇದೇ ಧರ್ಮದ ಸರ್ವೋಚ್ಚ ಲಕ್ಷ್ಯವೂ ಹೌದು. ಚೇತನ ಒಳಗಡೆ ಏನು ಅಹಂ ಕುತ್ಕೊಂಡಿದ್ಯೋ ಅದಕ್ಕೆ ಹೆಚ್ಚು ಹೆಚ್ಚು ಚೈತನ್ಯ ಕಾನ್ಶಿಯಸ್ ಇರ್ಬೇಕಾಗತ್ತೆ. ಇದೇ ಧರ್ಮ. ಕುಲದ ಧರ್ಮ ಇದೆ. ಕುಲಧರ್ಮ ಅದು. ಕುಲಧರ್ಮ ಅಂದ್ರೆ ಇಷ್ಟೇ, ಲೆಟ್ ಮಿ ಬಿ ಆಸ್ ಕಾನ್ಶಿಯಸ್ ಆಸ್ ಐ ಕ್ಯಾನ್ ಬಿ. ಸರಿಯಾಗಿ ಹೇಳಿದ್ರಿ. ತುಂಬಾ ಗಾಢವಾದ ಮಾತನ್ನ ಆಚಾರ್ಯ ಅವ್ರು ಹೇಳಿದ್ದಾರೆ. ತುಂಬಾ ಸಿಂಪಲ್ ಆಗಿರೋ ವಿಷಯ ಇದು, ಆದ್ರೆ ಮನುಷ್ಯರಿಗೆ ಇದು ಅರ್ಥ ಆಗಲ್ಲ. ಮತ್ತೆ ಅದಕ್ಕೋಸ್ಕರನೇ ಅವನು ಈ ರೀತಿಯಾದ ಒಂದು ಭ್ರಮೆಯಲ್ಲಿ ಬದುಕ್ತಾನೆ ಕೂಡ. ಆಚಾರ್ಯ ಅವರೇ, ನಾನು ನಿಮ್ಮ ವಿಡಿಯೋನ ನೋಡಿದ್ದೆ. ಅದರಲ್ಲಿ ನೀವು ಹೇಳ್ತಾ ಇದ್ರಿ ಧರ್ಮ ಅಂದ್ರೆ ಡ್ಯೂಟಿ. ಇದನ್ನು ಕೂಡ ನೀವೇ ಹೇಳಿದ್ದು. ಒಂದು ಸಂದರ್ಭದಲ್ಲಿ ಧರ್ಮದ ಅರ್ಥ ಖಂಡಿತವಾಗ್ಲೂ ಅದಾಗಿರುತ್ತೆ. ಅದ್ರ ಬಗ್ಗೆ ಮಾತಾಡಬಹುದು. ಇದನ್ನ ಸ್ವಲ್ಪ ಅರ್ಥೈಸಿ ನಮ್ಗೆ. ನನ್ನ ಮೊದಲನೇದಾಗಿ ಮತ್ತೆ ಒಂದು ಅರ್ಥದಲ್ಲಿ ಕೇವಲ ಒಂದು ಡ್ಯೂಟಿ ಏನಿದೆ ಅಂದ್ರೆ ಜವಾಬ್ದಾರಿ ಅಂದ್ರೆ ಕರ್ತವ್ಯ, ದಾಯಿತ್ವ, ಕರ್ತವ್ಯ, ಅದು ನನ್ನದೇ ಭಾಗವಲ್ವಾ? ನನ್ನ ಎಲ್ಲಾನು ನನ್ನಿಂದನೇ ಇರೋದು ಅಲ್ವಾ? ಹೌದು. ಒಂದ್ ವೇಳೆ ನಾನೇ ಸರಿ ಇಲ್ಲ ಅಂತಂದ್ರೆ ನಮ್ಮ ಸಂಬಂಧಗಳು ಸರಿ ಇರೋದಿಲ್ಲ, ನಮ್ಮ ಕರ್ಮಗಳು ಸರಿ ಇರೋದಿಲ್ಲ, ನಮ್ಮ ನಿರ್ಣಯಗಳು ಸರಿ ಇರೋದಿಲ್ಲ. ಒಳ್ಳೆ ಮಾತು, ಒಳ್ಳೆ ಮಾತು. ಒಂದ್ ರೀತಿಲಿ ಹೇಳ್ಬೇಕು ಅಂತಂದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಕರ್ತವ್ಯ, ನನ್ನ ಸಂಬಂಧಗಳನ್ನ ಆಧರಿಸಿರುತ್ತೆ. ಅದನ್ನ ಯಾವಾಗ ಸರಿ ಮಾಡ್ತೀನಿ ಅಂತಂದ್ರೆ ಮೊದಲು ನಾನು ಸರಿಯಾಗಿದ್ದ. ಹೌದು, ಮೊದಲು ನಾವು ಚೆನ್ನಾಗಿರ್ಬೇಕು. ಒಂದ್ ವೇಳೆ ನಾನು ಪ್ರಜ್ಞೆಲಿಲ್ಲ ಅಂದ್ರೆ ನನ್ನೊಂದಿಗೆ ಯಾರ ಸಂಬಂಧ ಇದೆಯೋ ನಮ್ಮವ್ರನ್ನ ಹೇಗೆ ಗುರ್ತಿಸೋದು, ಅವ್ರನ್ನ ಹೇಗೆ ನೋಡ್ಕೊಳ್ಳೋದು ನಮ್ಗೇನು ಕಾಣಿಸೋದೇ ಇಲ್ವಾ? ನಿಜವಾಗ್ಲೂ ಒಳ್ಳೆ ಮಾತು. ನಾನು ಬೇರೆ ಏನೇನೋ ಅರ್ಥ ಮಾಡ್ಕೊಂಡು ಹೌದು ಸರ್. ನನ್ನ ಏಕೈಕ ಕರ್ತವ್ಯ ಅನ್ನೋದು ಏನಿದೆಯೋ ಅದು ನನ್ನ ಚೇತನದ ಅಭಿವೃದ್ಧಿ. ಹೌದು. ನಾನು ಉತ್ತಮನಿಗಿಂತ ಉತ್ತಮ ಆಗ್ಬೇಕು. ಆಚಾರ್ಯ ಅವರೇ, ನಮ್ಮ ಯುವಕರು ನಿಮ್ಮ ಕಣ್ಮುಂದೆನೆ ಕೂತಿದ್ದಾರೆ ಇಲ್ಲಿ. ಅವ್ರಿಗೆ ನೀವೇನಾದ್ರೂ ಸ್ವಲ್ಪ 4-5 ವಾಕ್ಯಗಳಲ್ಲಿ ಇನ್ನೊಂದ್ಸಲ ಮತ್ತೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ರಿಗೂ ಅರ್ಥ ಆಗ್ಬೇಕಲ್ವಾ? ಅದೇ ಧರ್ಮ ಅಂದ್ರೇನು? ನೋಡಿ, ಧರ್ಮ ಯಾರಿಗಾಗಿದೆಯೋ ಒಂದು ವೇಳೆ ಇದನ್ನ ಕಂಡ್ಕೊಂಡ್ರೆ ಧರ್ಮ ಅಂದ್ರೆ ಏನು ಅನ್ನೋದು ಅದು ತಂತಾನೆ ಅರ್ಥ ಆಗ್ಬಿಡುತ್ತೆ. ನಾವ್ ಯಾವಾಗ್ಲಾದ್ರೂ ಹೇಳ್ತೀವ ಈ ಟೇಬಲ್ಗೆ ಏನಾದ್ರೂ ಧರ್ಮ ಇದೆ ಅಂತ ಯಾವತ್ತಾದ್ರೂ ಕೇಳಿದಿರಾ? ಏನು ಇಲ್ಲ. ಇದಕ್ಕೆ ಪ್ರಕೃತಿ ಇರುತ್ತೆ, ಇದಕ್ಕೆ ಪ್ರಾಪರ್ಟೀಸ್ ಇರುತ್ತೆ. ಪ್ರಾಪರ್ಟೀಸ್ ಇರುತ್ತಲ್ಲ, ಮಟೀರಿಯಲ್ದು ಪ್ರಾಪರ್ಟೀಸ್ ಇರುತ್ತೆ, ಅದ್ರ ಗುಣಗಳಿರ್ತವೆ. ಗುಣ, ಅದಕ್ಕೆ ಧರ್ಮ ಇರೋದಿಲ್ಲ, ಅದಕ್ಕೆ ಪ್ರಕೃತಿ ಇರುತ್ತೆ. ಇದು ಬರೀ ಟೇಬಲ್ ಅಷ್ಟೇ. ಜೀವಿಗಳಲ್ಲೂ ಪಶು ಇದೆ, ಪಕ್ಷಿ ಇದೆ, ಹಲವಾರು ತರದ ಪ್ರಭೇದಗಳಿವೆ. ನಾವು ಯಾವತ್ತಾದ್ರೂ ಕೇಳಿದಿವ ಅವುಗಳ ಧರ್ಮ ಯಾವುದು ಅಂತ? ಯಾವತ್ತಾದ್ರೂ ಕೇಳಿದಿರಾ? ಜಿಂಕೆ ಧರ್ಮ ಯಾವುದು ಅಂತ, ಹುಲಿಗೆ ಯಾವ ಧರ್ಮ ಇದೆ ಅಂತ, ಮೀನಿಗೆ ಯಾವ ಧರ್ಮ ಇದೆ, ಹಸುವಿಗೆ ಯಾವ ಧರ್ಮ ಇದೆ, ಯಾವತ್ತಾದ್ರೂ ಕೇಳಿದಿರಾ? ಇಲ್ಲ ತಾನೆ. ಅವುಗಳಿಗೂ ಪ್ರಕೃತಿ ಇರುತ್ತೆ. ಕುದುರೆ ಹುಲ್ಲನ್ನೇ ತಿನ್ನುತ್ತೆ, ಧರ್ಮದ ಕಾರಣಕ್ಕಲ್ಲ, ತನ್ನ ಪ್ರಕೃತಿಯ ಕಾರಣಕ್ಕೆ. ಅದು ಧರ್ಮದ ಕಾರಣಕ್ಕೆ ಶಾಕಾಹಾರಿ ಅಲ್ಲ. ಕುದುರೆ ಹಿಂದೂ ಅಲ್ಲ, ಜೈನ ಅಲ್ಲ, ಆದ್ರೂ ಶಾಕಾಹಾರಿ. ಯಾಕೆ? ಅದರ ಪ್ರಕೃತಿ, ಅದು ಅದರ ಪ್ರಕೃತಿ, ಅದ್ರ ಪ್ರಕೃತಿ. ಪ್ರಕೃತಿ. ಇದೇ ರೀತಿಯಲ್ಲಿ ನೀವು ಹೇಳೋದಿಲ್ಲ ಹುಲಿಗೆ ನಮ್ಮ ಪುಸ್ತಕ ಹೇಳಿದೆ ಅಂತ ನೀನು ಹುಲ್ಲು ತಿನ್ನು ಅಂತ. ಹುಲಿ ತನ್ನ ಪ್ರಕೃತಿಯ ಕಾರಣದಿಂದಾಗಿ ಮಾಂಸಾಹಾರಿಯಾಗಿದೆ. ಅಲ್ಲಿ ಧರ್ಮ ಅನ್ನೋದೇನೂ ಇರೋದಿಲ್ಲ. ಇದೆಲ್ಲ ಒಂದು ಅದ್ಭುತವಾದ ವಿಚಾರ, ತುಂಬಾ ಸ್ಪಷ್ಟವಾದ ವಿಚಾರ. ಆದ್ರೆ ನಾವು ನೋಡೋದಿಲ್ಲ. ಆದ್ರೆ ಧರ್ಮ ಮನುಷ್ಯನಿಗೆ ಮಾತ್ರ ಇರುತ್ತೆ. ಮನುಷ್ಯನಿಗೆ ಯಾಕೆ ಧರ್ಮ ಬೇಕು ಅಂತ ವಿಶೇಷ ಏನಿದೆ? ಈ ಟೇಬಲ್ಗೆ ಬೇಕಿಲ್ಲ, ಈ ಶರ್ಟಿಗೆ ಬೇಕಿಲ್ಲ, ಆ ಕುದುರೆಗೂ ಬೇಕಿಲ್ಲ, ಹುಲಿಗೂ ಬೇಕಿಲ್ಲ. ಆದ್ರೆ ಮನುಷ್ಯನಿಗೆ ಮಾತ್ರ ಯಾಕೆ ಬೇಕು? ಧರ್ಮ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋತೀವಿ. ನಮಗಿದು ಅರ್ಥ ಆದ್ರೆ ಮನುಷ್ಯನಲ್ಲಿ ವಿಶೇಷವಾದ್ದೇನು? ಮನುಷ್ಯನಲ್ಲಿ ವಿಶೇಷವಾದ್ದೇನಿದೆ? ಈ ಕುದುರೆ ಮತ್ತು ಹುಲಿಗಿಲ್ದೇ ಇರೋದು, ಟೇಬಲ್ಗಿಲ್ದೇ ಇರೋದು. ನಮ್ಮ ಹತ್ರ ಅಂಥದ್ದು ಏನಿದೆ ಅವುಗಳ ಹತ್ರ ಇಲ್ದೇ ಇರೋದು? ನಮ್ಮ ಹತ್ರ ನೀವು ಹೇಳ್ತೀರಾ ಬುದ್ಧಿ ಇದೆ ಅಂತ. ಆದ್ರೆ ಈ ಬುದ್ಧಿ ಅನ್ನೋದು ಒಂದು ಮಟ್ಟಿಗೆ ಪಶುಗಳಲ್ಲೂ ಇರುತ್ತೆ. ಸಾಧಾರಣವಾದ ಕಾಗೆ ಇರುತ್ತಲ್ಲ, ನಿಮಗೆ ಗೊತ್ತು ತಾನೆ? ಆ ಕಾಗೆಯ ಐಕ್ಯೂ 7 ವರ್ಷದ ಮಗುವಿನಷ್ಟಿರುತ್ತೆ. ಹೌದು ಸರ್, ಹೌದೌದು, ನಿಜ. ಅಷ್ಟರ ಮಟ್ಟಿಗಿನ ಬುದ್ಧಿ ಅದರಲ್ಲೂ ಇದೆ. ಮತ್ತೆ ನಮ್ಮಲ್ಲಿ ನಾಯಿ ಇರುತ್ತಲ್ಲ, ಲ್ಯಾಬ್ರಡಾರ್, ಒಂದು 4 ವರ್ಷದ ಮಗುವಿನ ಎಷ್ಟು ಐಕ್ಯೂ ಇರುತ್ತೋ ಆ ನಾಯಿಗೂ ಅಷ್ಟೇ ಐಕ್ಯೂ ಇರುತ್ತೆ. ಈ ಬುದ್ಧಿ ಅನ್ನೋದು ಒಂದು ಮಟ್ಟಿಗೆ ಅಲ್ಲೂ ಇದೆ. ಬುದ್ಧಿಯ ಅಂತರ ಅಲ್ಲ, ಆಲೋಚನೆಯ ಅಂತರ ಅದು. ಮನುಷ್ಯ ಒಂದೇ ಪ್ರಾಣಿ, ಅವನಲ್ಲಿ ಎಕ್ಸಿಸ್ಟೆನ್ಷಿಯಲ್ ಆಂಗ್ಸ್ಟ್ ಇರುತ್ತೆ, ಅಸ್ತಿತ್ವಕ್ಕೆ ಸಂಬಂಧಿಸಿದ ಆಲೋಚನೆ. ಮನುಷ್ಯನಿಗೊಬ್ಬನಿಗೆ ಅನ್ಸುತ್ತೆ ತನ್ನ ಬಗ್ಗೆನೇ ಹೆಚ್ಚು ಚಿಂತೆಗಳಿರ್ತವೆ. ಪ್ರಾಣಿಗಳಿಗೂ ಪ್ರಶ್ನೆಗಳಿರ್ತವೆ, ಅವು ಜಗತ್ತಿನ ಕುರಿತಾಗಿರ್ತವೆ. ಕುದುರೆಗೆ ಪ್ರಶ್ನೆ ಬಂದ್ರೆ ಅದು ಕೇಳತ್ತೆ ಹುಲ್ಲು ಎಲ್ಲಿ ಸಿಗುತ್ತೆ ಅಂತ. ಮತ್ತೆ ಅದರ ಪ್ರಶ್ನೆ ಇಷ್ಟೇ ಆಗಿರುತ್ತೆ, ಮತ್ತಿಷ್ಟೇ ಇರುತ್ತೆ. ಹೊರಗಿನ ಜಗತ್ತಿನಲ್ಲಿ
ಕೋತಿಗೆ ಪ್ರಶ್ನೆ ಇದ್ರೆ ಅದು ಕೇಳತ್ತೆ ಹಣ್ಣು ಎಲ್ಲಿ ಸಿಗತ್ತೆ ಅಂತ. ಅವರ ಪ್ರಶ್ನೆಗಳು ಇಷ್ಟೇ ಇರ್ತವೆ. ಈ ಟೇಬಲ್ಗೆ ಯಾವುದೇ ಪ್ರಶ್ನೆಗಳಿರೋದಿಲ್ಲ. ಪಶುಗಳಿಗೂ ಒಂದು ವೇಳೆ ಪ್ರಶ್ನೆಗಳಿದ್ರೆ ಅದು ಹೊರಗಿನ ಪ್ರಪಂಚದ ಕುರಿತಾಗಿರುತ್ತೆ. ಮನುಷ್ಯ ಒಬ್ಬನೇ ಒಬ್ಬ ತನ್ನೊಳಗೇನೆ ಚಿಂತನೆಗಳಿವೆ, ಅವನಿಗೆ ತನ್ನ ಕುರಿತೇ ಪ್ರಶ್ನೆಗಳಿವೆ. ನಾನು ಯಾಕೆ ಬದುಕಬೇಕು? ಟು ಬಿ ಆರ್ ನಾಟ್ ಟು ಬಿ. ಈ ಧರ್ಮ ಅನ್ನೋದು ಆ ಆಲೋಚನೆಯ ಅನುಸಂಧಾನ. ಆ ಆಲೋಚನೆಯ ಉತ್ತರವನ್ನ ಬಿಟ್ಟು ಬೇರೆ ಮತ್ತೊಂದಿಲ್ಲ ಧರ್ಮ ಅನ್ನೋದು. ಮತ್ತೆ ನಾವೇನೆಲ್ಲ ಧರ್ಮದ ಹೆಸರಲ್ಲಿ ನಡೀತಿರೋದನ್ನ ನೋಡ್ತಿದೀವೋ, ಇವೆಲ್ಲ ಪರಂಪರೆಗಳು, ರೀತಿ ನೀತಿಗಳು, ಇವುಗಳಿಗೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾನು ಜಗತ್ತಿನೆಡೆಗೆ ಯಾವಾಗ್ಲೂ ಹೋಗ್ತಾ ಇರ್ತೀನಿ ಏನಾದ್ರೂ ಪಡ್ಕೊಳ್ಳೋದಕ್ಕೆ, ತೃಪ್ತಿ ಸಿಗ್ಲಿ ಅಂತ. ಹೌದು ಆದ್ರೆ ತೃಪ್ತಿ ಅನ್ನೋದು ಸಿಗೋದಿಲ್ಲ ಎಷ್ಟೇ ಪಡ್ಕೊಂಡ್ರು. ಹೌದೌದು ನಿಜ. ಯಾಕಂದ್ರೆ ನಮ್ಮ ಕೈಗೆ ಸಿಗೋದಿಲ್ಲ. ಯಾವ ವಸ್ತು ಇದೆ ಅದು ಇಲ್ಲಿ ಅಡುಕೊಂಡಿದೆ, ಮತ್ತೆ ಹೇಗೆ ಅದನ್ನ ಗುಣಪಡಿಸೋದು, ಇದರ ಉತ್ತರ ಹುಡುಕೋದಕ್ಕೆ ಧರ್ಮ ಅಂತೀವಿ. ತುಂಬಾ ಒಳ್ಳೆ ಮಾತು. ಅದ್ಭುತ ಅದ್ಭುತ. ಹಾಗಾಗಿ ಈ ಧರ್ಮ ಅನ್ನೋದು ಹೊರಗಡೆ ಜಗತ್ತಿನಲ್ಲಿ ಹುಡುಕುವಂಥದ್ದಲ್ಲ. ಧರ್ಮ ಅನ್ನೋದು ನಾವು ಹೊರಗಡೆ ಹಾಕೊಳ್ಳೋ ವೇಷಭೂಷಣದಿಂದ ಹುಟ್ಟೋದಿಲ್ಲ. ಧರ್ಮ ಯಾವುದೇ ರೀತಿಯಲ್ಲಿ ಕ್ರಿಯೆ ಕೆಲಸಗಳ ಕರ್ಮಕಾಂಡಗಳು ಆಗಿರೋದಿಲ್ಲ. ಧರ್ಮ ಅನ್ನೋದು ಆತ್ಮದ ಅವಲೋಕನ. ನಾನು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ, ಆತ್ಮಜ್ಞಾನದ ಹೊರತು ಧರ್ಮ ಅನ್ನೋದು ಏನೂ ಇಲ್ಲ ಅಂತ. ನಿಜವಾಗ್ಲು ತುಂಬಾ ಒಳ್ಳೆ ಮಾತು, ಅದ್ಭುತವಾದ ಮಾತಿದೆ. ಧರ್ಮದ ಪರಿಭಾಷೆ ಏನು ಅಂದ್ರೆ ಆತ್ಮದ ಜ್ಞಾನ. ಮತ್ತೆ ಧರ್ಮದ ಏಕೈಕ ವಿಧಿ ಏನಂದ್ರೆ ಅದು ಆತ್ಮಾವಲೋಕನ, ತನ್ನನ್ನೇ ನೋಡ್ಕೊಳ್ಳೋದು. ಇವತ್ತಿನ ದಿನ ನನ್ಗೆ ಏನಪ್ಪ ಅನಿಸ್ತಾ ಇದೆ ಅಂತಂದ್ರೆ, ಯಾವಾಗ್ಲೂ ನಾನು ಮಲ್ಕೊಂಡಿದ್ದೀನೇನೋ ಅಂತ, ಸೂಕ್ತವಾಗಿದ್ದೀನಿ ಅಂತ, ನಮ್ಮ ಆತ್ಮಜ್ಞಾನವನ್ನ ನಾನು ಬೆಳೆಸ್ತಾ ಇಲ್ಲ. ಈಗ ನೀವು ಇದನ್ನ ಹೇಳಿದ್ರಿ, ಧರ್ಮ ಅನ್ನೋದು ಅಹಂಕೋತ. ಹಾ, ಇದನ್ನ ಸ್ಪಷ್ಟ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಆತ್ಮ ಹೌದು ಸರ್. ಅಂದ್ರೆ ನಮ್ಮ ಸತ್ಯ ಏನಿದೆಯೋ ಅದು ಆಜ್ಞೇಯ ಆಗಿರುತ್ತೆ. ಆಜ್ಞೇಯ ಅಂದ್ರೆ ಅದನ್ನ ತಿಳ್ಕೊಳಕ್ಕಾಗೋದಿಲ್ಲ, ಅದನ್ನ ತಿಳ್ಕೊಳ್ಳೋದಕ್ಕಾಗಲ್ಲ. ಆತ್ಮಜ್ಞಾನದ ಅರ್ಥ ಏನು ಅಂತಂದ್ರೆ ನಮ್ಮ ಸುಳ್ಳನ್ನ ತಿಳ್ಕೊಳ್ಳೋದು. ಆತ್ಮಜ್ಞಾನ ಅಂದ್ರೆ ನಮ್ಮ ಸತ್ಯವನ್ನ ತಿಳ್ಕೊಳ್ಳೋದಾಗಿರೋದಿಲ್ಲ. ನಮ್ಮ ಒಳಗಡೆ ಕುಂತಿರೋಂತನು ಯಾವಾಗ್ಲೂ ಸುಳ್ಳು ಹೇಳ್ತಾ ಇರ್ತಾನೆ. ನಮ್ಮ ಒಳಗಡೆ ನಮ್ಮ ಶತ್ರುನೇ ಕೂತಿದ್ದಾನೆ, ಅವನು ನಮ್ಮನ್ನ ಸತತವಾಗಿ ಬಂದಿಯಾಗಿರಿಸ್ಕೊಂಡಿರ್ತಾನೆ. ಅವನ ಸುಳ್ಳನ್ನ, ಅವನ ಕಪಟವನ್ನ ಹಿಡ್ಕೊಳ್ಳೋದಕ್ಕೆ ಆತ್ಮಜ್ಞಾನ ಅಂತಾರೆ. ಆತ್ಮಜ್ಞಾನ ಅಂದ್ರೆ ಆತ್ಮದ ಜ್ಞಾನ ಅಲ್ಲ. ಎಷ್ಟೆಲ್ಲ ದರ್ಶನಗಳು ವಾಸ್ತವದಲ್ಲಿ ಮುಕ್ತಿ ಬಗ್ಗೆ ಮಾತಾಡ್ತವೆ. ನೀವು ಬೌದ್ಧ ದರ್ಶನ ತಗೊಳ್ಳಿ, ಜೈನ ದರ್ಶನ ತಗೊಳ್ಳಿ, ಎಲ್ಲೆಲ್ಲಿ ಮುಕ್ತಿಯ ವಿಚಾರ ಬಂದಿದೆ ಆ ಎಲ್ಲಾ ಕಡೆಯಲ್ಲೂ ಈ ಎರಡು ವಿಷಯಗಳಿರುತ್ತೆ. ಒಂದು ಏನಿದೆಯೋ ಇದೆಲ್ಲ ಇದು ಅಂದ್ರೆ ಇಂದ್ರಿಯದಿಂದ ಕೂಡಿದ್ದು. ಇಂದ್ರಿಯಗಳು ಮತ್ತು ಮನಸ್ಸು ಅಂದ್ರೆ ಯಾವುದನ್ನ ನೋಡಬಹುದು, ಯೋಚಿಸಬಹುದು, ಮತ್ತು ಅದ್ರ ಬಗ್ಗೆ ವಿಚಾರ ಅಥವಾ ಸಿದ್ಧಾಂತ ರೂಪಿಸಬಹುದು. ಅದು ಕರೆಸ್ಕೊಳ್ಳುತ್ತೆ ಪ್ರಕೃತಿ ಅಂತ. ಪ್ರಕೃತಿ ಅಂತಂದ್ರೆ ಬರೀ ಗಿಡ ಮರ ಅಷ್ಟೇ ಅಲ್ಲ. ಏನನ್ನೆಲ್ಲ ನಾವು ಇಂದ್ರಿಯಗಳಿಂದ ಗುರುತಿಸ್ತೀವೋ, ಅನುಭವಿಸ್ತೀವೋ, ಅವುಗಳನ್ನ ಪ್ರಕೃತಿ ಅಂತೀವಿ. ಆಯ್ತಾ? ಇದನ್ನು ಪ್ರಕೃತಿನೇ. ಜನಗಳಿಗೆ ಒಂದ್ ಸ್ವಲ್ಪ ವಿಶಿಷ್ಟ ಅನ್ಸುತ್ತೆ, ಆದ್ರೆ ಕಂಪ್ಯೂಟರ್ನು ಪ್ರಕೃತಿನೇ. ಅದನ್ನ ಕಣ್ಣಿಂದನೂ ಗುರುತಿಸ್ತೀವಿ. ಮತ್ತೆ ನಾನೇನು ಇದೀನಲ್ಲ, ನನ್ನ ಸ್ವಭಾವ ಏನಿದೆ, ಪ್ರಕೃತಿ ಅದ್ರದ್ದಿರುತ್ತೆ. ಪ್ರಕೃತಿ ಪದಾರ್ಥದ್ದಿರುತ್ತೆ, ನನ್ನ ಸ್ವಭಾವ ಅಂತಿರುತ್ತೆ. ಹೌದಾ? ಇವಾಗ ಸಮಸ್ಯೆ ಏನಂತಂದ್ರೆ ಎರಡಕ್ಕೂ ಇಂಗ್ಲಿಷಲ್ಲಿ ಒಂದೇ ಪದ ಇದೆ, ನೇಚರ್. ಹೌದು ಹೌದು, ಇಂಗ್ಲಿಷಲ್ಲಿ ಮಿಸ್ಗೈಡ್ ಆಗೇ ಆಗುತ್ತೆ, ಯಾಕೆಂದ್ರೆ ಇಂಗ್ಲಿಷ್ ಇರೋದೇ ಹಾಗೆ. ಹಾಗಾಗಿ ನಾವು ಹೇಳ್ತೀವಿ ಮೈ ನೇಚರ್ ಅಂದ್ರೆ ನನ್ನ ಪ್ರಕೃತಿ, ನನ್ನ ಸ್ವಭಾವ ಅಂತ. ಪ್ರಕೃತಿ ಅಂದ್ರೇನೆ ಬೇರೆ, ಸ್ವಭಾವ ಅಂದ್ರೇನೆ ಬೇರೆ. ಪ್ರಕೃತಿ ಏನಂದ್ರೆ ನೀವು ಸುಟ್ರೆ ಸುಟ್ಟೋಗುತ್ತೆ. ಮತ್ತೆ ಸ್ವಭಾವ ಏನಂತಂದ್ರೆ ನಾಹನ್ಯತೆ ಹನ್ಯಮಾನೆ ಶರೀರ. ಈ ಶರೀರ ಸುಡತ್ತೆ, ನಾನ್ ಸುಡೋದಿಲ್ಲ, ಇದು ಸ್ವಭಾವ. ಅದು ಸ್ವಭಾವ. ಶರೀರ ಸುಟ್ಟೋಗುತ್ತೆ, ಇದು ಪ್ರಕೃತಿ. ಹೌದೌದು, ಶರೀರ ಸುಟ್ಟೋಗುತ್ತೆ, ಸ್ಪಷ್ಟವಾಗಿ ಅಂತರ ಇದೆ, ದೊಡ್ಡ ಅಂತರ ಇದೆ. ಆದ್ರೆ ನಾವಿದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವಿದನ್ನ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಇದರ ಪ್ರಕೃತಿಯನ್ನು ನಮ್ಮ ಸ್ವಭಾವ ಅಂತ ಅನ್ಕೊಂಡ್ಬಿಡ್ತೀವಿ. ಮತ್ ಇದರ ಬಯಕೆಯನ್ನ ನಮ್ಮ ಗುರಿ ಮಾಡ್ಕೋತೀವಿ ಅಥವಾ ಅನ್ಕೊಂಡ್ಬಿಡ್ತೀವಿ. ಒಂದ್ ವೇಳೆ ಇದರ ಪ್ರಕೃತಿ ನನ್ನ ಸ್ವಭಾವ ಅಂತ ಆಯ್ತು ಅಂದ್ರೆ ಆಗ ಇದರ ಬಯಕೆಗಳು ನನ್ನ ಗುರಿ ಆಗುತ್ತೆ, ಮತ್ ನಾವು ಅದಕ್ಕೆ ಗುಲಾಮರಾಗ್ಬಿಡ್ತೀವಿ. ವೇದಾಂತದ ಭಾಷೆಯಲ್ಲಿ ಆತ್ಮವೇ ಭಗವಂತ. ಹೌದು. ಮತ್ತೆ ಭಗವಂತನ ಸಂಬಂಧ ವಸ್ತು ಪ್ರಕೃತಿ ಜೊತೆ ಇರೋದಿಲ್ಲ. ಹೌದು. ಹಾಗಾಗಿ ಇವೆರಡರಲ್ಲಿ ಅಂತರ ಇಟ್ಕೊಳ್ಳೋದು ಅವಶ್ಯಕತೆ ಆಗುತ್ತೆ. ಯಾರೆಲ್ಲ ತಿಳಿಸಿದಾರೋ ಎಲ್ಲ ಜ್ಞಾನಿಗಳು, ಸಂತರು ಏನ್ ಹೇಳಿದ್ದಾರೆ ಅಂತಂದ್ರೆ, ತಿಳ್ಕೋ ಸರ್ವೋಚ್ಚ ಅನ್ನೋದು ಏನಿದೆಯೋ ಅದು ಅಲ್ಲಿಲ್ಲ, ಇಲ್ಲಿದೆ ಅಂತ. ಮತ್ತೆ ವಾಸ್ತವಿಕ ಧರ್ಮ ಯಾವ್ದಂದ್ರೆ ಯಾವ್ದು ಸರ್ವೋಚ್ಚವೋ ಅದು ಇಲ್ಲಿದೆ ಅಂತ ತಿಳ್ಕೊಳ್ಳೋದು. ನಕಲಿ ಧರ್ಮ ಅನ್ನೋದು ಸರ್ವೋಚ್ಚವನ್ನ ಹೊರಗಡೆ ಹುಡುಕುತ್ತೆ, ಹೊರಗಡೆ ಸ್ಥಾಪಿಸ್ಬಿಡುತ್ತೆ, ಮತ್ತು ಅದರಿಂದಾಗೇನೆ ಜಗತ್ತಿನಲ್ಲಿ ಹಲವು ಗಲಾಟೆಗಳಾಗುತ್ತೆ.
ತುಂಬ ಒಳ್ಳೆ ವಿಷಯ ಹೇಳಿದ್ರಿ. ತುಂಬ ಒಳ್ಳೆ ವಿಷಯ ಇದು. ಇದೇ ಅಸಲಿ ಮತ್ತು ನಕಲಿ ಧರ್ಮನ ಕಂಡುಹಿಡಿಯೋದಕ್ಕೆ ನಾವು ಈ ಚರ್ಚೆನ ಮಾಡ್ತಾ ಇರೋದು. ಕೆಲವೊಂದು ಸಲ ನಾನು ಕೂಡ ಡೆವಿಲ್ಸ್ ಅಡ್ವೊಕೇಟ್ ಆಗ್ಬಿಡ್ತೀನಿ. ಸ್ವಲ್ಪ ನಾನು ಕೂಡ ತಿಳ್ಕೊಂಡಿದ್ದೀನಿ. ಆದರೂ ಕೂಡ ನಿಮ್ಮಂಥ ಜ್ಞಾನಿಗಳು, ನಮ್ಮ ದರ್ಶಕರು ಮತ್ತು ಈ ವ್ಯೂವರ್ಸ್ ಇದ್ದಾರಲ್ಲ, ಈ ಶೋನ ನೋಡ್ತಾರೆ, ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ, ಮುಂದೆ ನೋಡ್ತಾನೆ ಇರ್ತಾರೆ. ನಾನು ಅವ್ರಿಗೋಸ್ಕರ ಕೆಲವೊಂದಿಷ್ಟು ಸ್ವಲ್ಪ ಚಿಕ್ಕ ಹುಡುಗರಾಗಿ ಪ್ರಶ್ನೆಗಳನ್ನ ಕೇಳ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಖಂಡಿತವಾಗ್ಲೂ ಮಾಡ್ತಾ ಇರಿ. ಬನ್ನಿ ನಾವು ಮುಂದೆ ನೋಡೋಣ ನಮ್ಮ ಸಂತರೆಲ್ಲ ಏನು ಹೇಳಿದ್ದಾರೆ ಅಂತ ಧರ್ಮದ ಪರಿಭಾಷೆ ಬಗ್ಗೆ. ಪೂರ್ತಿ ಪ್ರಕೃತಿ ಸ್ವಾಭಾವಿಕವಾಗಿ ನಡೆದ್ರೆ ಅದು ಧರ್ಮ. ಯಾವ್ಯಾವ ಭಗವಂತನಲ್ಲಿ ನೀವು ನಂಬಿಕೆ ಇಡ್ತೀರೋ ಆ ಭಗವಂತನ ಬಗ್ಗೆ ಚಿಂತನೆ, ಮನನೆ, ನೆನಪಿಸ್ಕೊಳ್ಳೋದು, ಭಜನೆ ಮಾಡೋದು, ಕೀರ್ತನೆ ಮಾಡೋದು, ಸ್ಮರಣೆ ಮಾಡೋದು, ಇದರ ಜೊತೆಗೆ ಪ್ರತಿ ವ್ಯಕ್ತಿಯ ಚಿಂತೆ ಮಾಡುವುದು, ಇದೇ ಧಾರ್ಮಿಕತೆ ಆಗಿರುತ್ತೆ. ಜೀವನದಲ್ಲಿ ಕ್ಷಮತಾಧಾರವನ್ನು ಮಾಡುವುದೇ ಕ್ಷಮತೆಯ ಧರ್ಮವಾಗಿರುತ್ತೆ. ನಮ್ಮ ಅಸ್ತಿತ್ವವನ್ನ ಯಾರು ಧಾರಣ ಮಾಡಿದ್ದಾರೆ, ಯಾರ ಕಾರಣದಿಂದ ನಾವಿದ್ದೀವಿ, ಅವರಿಲ್ಲ ಅಂದಿದ್ರೆ ನಾವು ಇರಲ್ಲ ಅಂದ್ಕೊಳ್ಳಿ, ಅದೇ ಧರ್ಮ ಅಂತ. ಈ ಧಾರ್ಮಿಕ ಶಕ್ತಿಯು ಒಂದು ಅಲೌಕಿಕ ಶಕ್ತಿ, ಮತ್ತು ಅದರ ಜೀವನದಲ್ಲಿ ಮರ್ಯಾದೆ, ನಿಯಂತ್ರಣ, ಅದರ ಜೀವನದಲ್ಲಿ ಆತ್ಮನಿಯಂತ್ರಣ, ಮತ್ತು ಇದನ್ನು ಬೇರೆ ಥರ ಹೇಳ್ಬೋದು, ವ್ಯಕ್ತಿ ಶಿಷ್ಟ ಹಾಗೂ ಅವನು ಸಭ್ಯವಾಗಿರ್ತಾನೆ. ಧರ್ಮ ಅಂದ್ರೆ ಧಾರಣೆ ಮಾಡೋದು ಅಂತ, ಧರ್ಮ ಅಂದ್ರೆ ಮಾಡ್ಬೇಕಾಗಿರೋ ಕೆಲಸ ಅಂತ, ಧರ್ಮ ಅಂದ್ರೆ ಜೀವಿಸೋ ರೀತಿ ಅಂತ, ಧರ್ಮವಂದ್ರೆ ಶಾಶ್ವತ, ಧರ್ಮ ಅಂದ್ರೆ ಅದು ನಿಮ್ಮ ಜೀವನದಲ್ಲಿ ಜೀವನ ಶೈಲಿ ಆಗ್ಬೇಕು, ಅದನ್ನೇ ಧರ್ಮ ಅಂತ ಕರಿತೀವಿ. ಕರ್ಮ, ವೇದ ನೋಡಿದೀವಿ, ಅಜೀವಕ ದರ್ಶನವನ್ನು ನೋಡಿದೀವಿ, ಮತ್ತೆ ಪುರಾಣಗಳನ್ನ ನೋಡಿದೀವಿ, ಮತ್ತೆ ನಾವು ಬುದ್ಧನ ದರ್ಶನವನ್ನು ತಗೊಂಡಿದೀವಿ, ಸ್ವಾಮಿಯ ದರ್ಶನವನ್ನು ತಗೊಂಡಿದೀವಿ, ಎಲ್ಲ ತಗೊಂಡಿದೀವಿ. ಧರ್ಮದ ಅರ್ಥ ಕರ್ತವ್ಯದಿಂದ ತಗೊಂಡಿದೀವಿ. ಸತ್ಯತೆ, ಪವಿತ್ರತೆ, ದಯೆ ಮತ್ತು ಅಸತ್ಯತೆ ಮತ್ತೆ ಯಾವುದು ಅಹಿಂಸನೆ ನಮ್ಮ ಮುಖ್ಯ ರೂಪದ ಧರ್ಮದ ಮೂಲವಿದೆ. ಅದನ್ನ ನಾವು ಧರಿಸ್ತೀವಿ, ನಾವು ಧರ್ಮಿಗಳಾಗ್ಬಿಡ್ತೀವಿ. ಗೆಳೆಯರೇ, ನಿಮ್ಗೇನಾದ್ರೂ ಇವರೆಲ್ಲ ಏನು ಹೇಳಿದ್ರು, ಒಬ್ಬೊಬ್ಬರದ್ದು ಕೂಡ ಬೇರೆ ಬೇರೆ ವಿಚಾರಗಳಿದ್ವು. ಅದಕ್ಕೆ ನನ್ನ ಪ್ರಶ್ನೆ ಆಚಾರ್ಯ ಅವರೇ, ಯಾಕಿಷ್ಟು ಧರ್ಮದ ಬಗ್ಗೆ ದ್ವಂದ್ವ ಮತ್ತೆ ಅಂತರ ಇರುತ್ತೆ? ನಮ್ಮಂಥ ಸಾಮಾನ್ಯ ಮನುಷ್ಯರು ಹೇಗೆ ತಿಳ್ಕೋಬೇಕು ಇದನ್ನ? ಯಾವುದನ್ನ ಕೇಳಬೇಕು, ಯಾವುದನ್ನ ಕೇಳಬಾರ್ದು? ನೋಡಿ, ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ನಾವು ತುಂಬಾ ಬೇಗನೆ ಒಪ್ಕೊಂಡ್ಬಿಡ್ತೀವಿ. ಕರೆಕ್ಟು. ನೀವು ಒಪ್ಕೋಬೇಡಿ, ನೀವು ಪ್ರಶ್ನೆ ಮಾಡಿ, ನೀವು ಕೇಳಿ. ನಮ್ಮ ಸಮಸ್ಯೆ ಏನಂತಂದ್ರೆ ನಾವು ತುಂಬಾ ವಿಷಯಗಳನ್ನ ಅವನ್ನ ಅರ್ಥ ಮಾಡ್ಕೊಳ್ದಲ್ಲೇ ಒಪ್ಕೊಂಡ್ಬಿಟ್ಟಿದ್ದೀವಿ. ಹೌದು. ಮತ್ತೆ ಸಮಸ್ಯೆಯ ಸಮಾಧಾನಕ್ಕಾಗಿ ಮತ್ತೆ ಇನ್ನೂ ಹೆಚ್ಚು ಒಪ್ಕೊಂಡ್ಬಿಡ್ತೀವಿ. ಹೀಗಾದ್ರೆ ಸಮಸ್ಯೆ ಬಗೆಹರಿಯುತ್ತೋ ಅಥವಾ ಇನ್ನೂ ಕೆಟ್ಟೋಗುತ್ತೋ. ಮತ್ ನಾವು ಹೇಳ್ತೀವಿ ತಾತ್ಕಾಲಿಕವಾಗಿ ಇದನ್ನ ಒಪ್ಪೋದೋ. ಯಾವುದನ್ನು ಒಪ್ಪಬೇಡಿ. ಅದ್ರ ಬದಲಾಗಿ ನಾನು ಏನೋ ಹೇಳ್ತೀನಿ ಅದನ್ನ ಬೇಗ ಒಪ್ಕೊಂಡ್ಬಿಡ್ತಾರೆ. ಅವಾಗ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಕಷ್ಟ ಆಗುತ್ತೆ. ಯಾಕಂದ್ರೆ ಬಹುಶಃ ಅವ್ನು ಎದುರ್ಕೊಂಡು ಒಪ್ಕೊಂಡ್ಬಿಟ್ಟಿದ್ದಾನೆ. ಹೌದು, ಅವ್ನು ಹೆದರ್ಕೊಂಡು ಒಪ್ಕೋಬಹುದು, ಅಸಹಾಯಕತೆಯಿಂದ ಒಪ್ಕೋಬಹುದು. ವಿಶ್ವಾಸಕ್ಕೆ ಈ ಕ್ಷೇತ್ರದಲ್ಲಿ ಅಂತ ದೊಡ್ಡ ಸ್ಥಾನ ಇಲ್ಲ. ತುಂಬಾ ದೊಡ್ಡ ಸ್ಥಾನ ವಿವೇಕಕ್ಕಿದೆ. ತಿಳ್ಕೋಬೇಕು. ಈ ಚೇತನ ಏನಿದೆ ಅದು ಬೋಧಿ ಸ್ವರೂಪ ಆಗಿರುತ್ತೆ. ಹೌದು, ನಿಜ. ನೀವು ಹೋದ್ರಿ ಅಂದ್ರೆ ಶಾಸ್ತ್ರಗಳ ಕಡೆಗೆ, ಅಲ್ಲೆಲ್ಲಿಯೂ ಹೇಳಿಲ್ಲ ಚೇತನದ ಮೂಲ ಲಕ್ಷಣ ವಿಶ್ವಾಸ ಅಂತ. ಅದೇನಂತಂತಂದ್ರೆ ಪರಜ್ಞಾನವೇ ಬ್ರಹ್ಮ ಅಂತ. ಅದು ತಿಳ್ಕೊಳಕ್ ಬಯಸುತ್ತೆ, ಅದು ಅರ್ಥ ಮಾಡ್ಕೊಳಕ್ ಬಯಸುತ್ತೆ. ಮತ್ತೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಸುಮ್ಮನೆ ಒಪ್ಕೊಳ್ಳೋ ಅಂತ ಸಂಸ್ಕಾರನ ಬೆಳೆಸ್ಬಿಡ್ತಾರೆ. ವಿಶೇಷವಾಗಿ ಎದುರಲ್ಲಿ ಯಾರಾದ್ರೂ ಕುಳಿತಾಗ, ಅದು ಕುಟುಂಬದಲ್ಲೇ ಆಗ್ಲಿ ಅಥವಾ ಸಮಾಜದಲ್ಲೇ ಆಗ್ಲಿ ಅಥವಾ ಧರ್ಮದ ಕ್ಷೇತ್ರದಲ್ಲೇ ಆಗ್ಲಿ, ಒಂದು ಮೇಲಿನ ಅಧಿಕಾರದವರಾದ್ರೆ ಅವಾಗ ಖಂಡಿತವಾಗಿ ಒಪ್ಕೊಂಡ್ಬಿಡಿ. ಹೌದು, ನಾನು ನಂಬ್ತೀನಿ. ಪೂರ್ತಿಯಾಗಿ ಒಪ್ಕೊಂಡ್ಬಿಡಿ, ತಲೆ ಬಗ್ಸಿ. ಅಲ್ಲಿ ಸಮಸ್ಯೆ ಬರುತ್ತೆ. ಹೌದು. ಒಂದ್ ವೇಳೆ ಅರ್ಜುನನು ಪ್ರಶ್ನೆ ಕೇಳಿರ್ಲಿಲ್ಲ ಅಂತಂದ್ರೆ ಭಗವದ್ಗೀತೆ ಬರ್ತಿರ್ಲಿಲ್ಲ. ಅರ್ಜುನನ ವಿರೋಧ ತುಂಬಾ ಅವಶ್ಯಕವಾಗಿದೆ, ಅವಾಗ ಗೀತೆ ಬರುತ್ತೆ. ಒಂದ್ ವೇಳೆ ನೀವು ಮೊದಲನೇ ಅಧ್ಯಾಯ ತಗೊಳ್ಳಿ, ದ್ವಿತೀಯ ಅಧ್ಯಾಯ ತಗೊಳ್ಳಿ, ತೃತೀಯ ಅಧ್ಯಾಯ ತಗೊಳ್ಳಿ, 4, 5, 6 ಅಧ್ಯಾಯ ಬರೋ ತನಕನೂ ಅರ್ಜುನ ಪ್ರಶ್ನೆ ಉಳ್ಕೊಂಡಿದೆ. ಆ ವಿರೋಧದ ಕಾರಣದಿಂದಾಗಿಯೇ ಗೀತೆ ಇಷ್ಟೊಂದು ಸುಂದರವಾಗಿದೆ ಮತ್ತು ಇಷ್ಟೊಂದು ಉನ್ನತಕ್ಕೇರಿದೆ. ಆದ್ರೆ ಭಾರತದಲ್ಲಿ ಒಂದು ಸಂಸ್ಕೃತಿ ಹುಟ್ಕೊಂಡ್ಬಿಟ್ಟಿದೆ. ಇದು ತುಂಬಾ ದೊಡ್ಡ ಸಮಸ್ಯೆ. ಹೌದು, ಅದೇ ದೊಡ್ಡ ಸಮಸ್ಯೆ. ನಿಮ್ಮಲ್ಲಿ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಬೇಕಂದ್ರೆ ಆಚಾರ್ಯ ಅವ್ರಿಗೆ ಕೇಳಿ ಬೇಗ. ನಮಸ್ಕಾರ.
ಆಯ್ತು ಕೇಳಿ. ನಿಮ್ಮಿಬ್ಬರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದಿದ್ದಕ್ಕೆ ಮತ್ತೆ ನಮಗೆ ಮಾರ್ಗದರ್ಶನ ನೀಡ್ತಾ ಇರೋದಕ್ಕೆ. ಆಚಾರ್ಯ ಸರ್ನ ಪ್ರಶ್ನೆ ಕೇಳಬೇಕು. ಆಚಾರ್ಯ ಅವರೇ, ನಾವು ಚಿಕ್ಕಂದಿನಿಂದ ನೋಡ್ತಾ ಬಂದಿದ್ದೀವಿ, ಮನೆಗಳಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ ಯಾವ ವ್ಯಕ್ತಿ ಹೆಚ್ಚಾಗಿ ಪೂಜೆ ಪಠನೆ ಮಾಡ್ತಾರೋ ಅವರನ್ನೇ ಧಾರ್ಮಿಕರು ಅನ್ಕೋತೀವಿ. ಆದ್ರೆ ನಿಮ್ಮ ಮಾತಿನ ಪ್ರಕಾರ ಪೂಜೆ, ಪಠನೆ, ಅರ್ಚನೆ ಹೆಚ್ಚು ಧಾರ್ಮಿಕತೆ ಏನಿದೆ ಅದರಿಂದ ಸಿಗೋದಿಲ್ಲ ಅಂತ. ಸೊ ನಿಮಗೇನನ್ಸುತ್ತೆ, ಈ ಪೂಜೆ ಪುನಸ್ಕಾರ ಎಲ್ಲ ಧರ್ಮ ಮತ್ತೆ ಧರ್ಮ ಪೂರಕ ಅಲ್ಲ ಅಂತನಾ? ನಿಮಗೇನನ್ಸುತ್ತೆ ಇದ್ರ ಬಗ್ಗೆ? ಕಾಮನೆಗಳಿಗಾಗಿ ನೀವೇನ್ ಕರ್ಮಗಳನ್ನ ಮಾಡ್ತಿರೋ ಅದರಿಂದ ಸಮಾಧಾನ ಸಿಗೋದಿಲ್ಲ, ಮತ್ತು ಯಾವುದೇ ಕಾಮನೆಗಳು ನಿಮಗೆ ಸಮಾಧಾನ ತರಿಸುವಷ್ಟು ಯೋಗ್ಯವಾಗಿರೋದಿಲ್ಲ. ಎಲ್ಲದಕ್ಕಿಂತ ಕೆಳಗೆ ಕೆಲಸದಲ್ಲಿ ಕರ್ಮ, ಅದಕ್ಕೆ ನೀವು ಕರ್ಮಕಾಂಡ ಅಂತಾನೂ ಹೇಳಬಹುದು. ಅದರ ಮೇಲೆ ಸ್ವಕಾರ್ಯ, ಮತ್ತೆ ಎಲ್ಲಕ್ಕಿಂತ ಮೇಲಿರೋದು ಮನುಷ್ಯನಿಗೆ ಶೋಭೆ ಕೊಡುವಂಥದ್ದು, ಅದು ನಿಸ್ವಾರ್ಥ ಕಾರ್ಯ. ಈ ನಿಸ್ವಾರ್ಥ ಕಾರ್ಯ ಭಗವದ್ಗೀತೆಗೆ ಗೊತ್ತಾಗಿದೆ. ಒಳ್ಳೆ ಮಾತು. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿಮಗೆ ವಿಶಿಷ್ಟ ಅಂತ ಅನಿಸ್ಬಹುದು, 2ನೇ ಅಧ್ಯಾಯದ ಮಾತಿದು. ಯಾರೆಲ್ಲ ಕೆಲಸದಲ್ಲಿ ಕರ್ಮ ಹುಡುಕ್ತಿದಾರೋ ಅರ್ಜುನ, ಅವರಿಗೆ ನನ್ನ ಮಾತು ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ, ಭಗವದ್ಗೀತೆ ಅರ್ಥನೇ ಆಗೋದಿಲ್ಲ. ಒಂದು ವೇಳೆ ನೀವು ಈ ಚಕ್ರಗಳಲ್ಲಿ ಸಿಕ್ಕಾಕೊಂಡಿದ್ರೆ ನನ್ನ ಬಯಕೆಗಳನ್ನ ಪೂರ್ತಿ ಮಾಡು ಭಗವಂತ, ನಾನು ನಿನಗೆ ಕಾಣಿಕೆ ಕೊಡ್ತೀನಿ. ಟ್ರಾನ್ಸಾಕ್ಷನ್ ಅವರಿಗೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಮತ್ತೆ ಇದೇ ಕೂಡ ಇವತ್ತಿಗೂ ನಡೀತಾ ಇರೋದು. ನಮ್ಮೆಲ್ಲರ ಜೊತೆ ಇಡೀ ವಿಶ್ವದಲ್ಲೇ ಇಷ್ಟೊಂದು ವ್ಯಾಕುಲತೆ, ಇಷ್ಟೊಂದು ಗೊಂದಲ ಇರುತ್ತೆ. ಅದಕ್ಕೋಸ್ಕರ ಅದೇ ಅವ್ರೇನಾದ್ರೂ ಹೇಳಿದ್ರೆ ಆ ಪೂಜೆ ಅರ್ಚನೆ ಮಾಡಿ ನಾವು ತಿಳ್ಕೊತೀವಿ, ನಾವು ಅನ್ಕೋತೀವಿ ಇದರಿಂದ ಒಳ್ಳೇದಾಗತ್ತೆ ಅಂತ, ಆದರೆ ಆಗೋದಿಲ್ಲ. ಅದಕ್ಕೋಸ್ಕರ ಸುಮಾರು ಕಡೆ ಕಷ್ಟ ಇದೆ, ದುಃಖ ಇದೆ. ಸರ್, ನೀವೇನೋ ಕೇಳಬೇಕು ಅನ್ಕೊಂಡಿದ್ರಿ. ಆಚಾರ್ಯರೇ, ನೀವೊಂದು ವಿಷಯ ಸ್ವಲ್ಪ ಹೇಳಿದ್ರಿ. ಮೈಕನ್ನ ಹತ್ರ ಇಟ್ಕೊಳ್ಳಿ. ವ್ಯಕ್ತಿ ಯಾವಾಗ್ಲೂ ತಿಳ್ಕೊಳಕ್ ಬಯಸ್ತಾನೆ, ನಾನು ಯಾರು, ಎಲ್ಲಿಂದ ಬಂದೆ ಅಂತ. ಇದನ್ನ ತಿಳ್ಕೊಳ್ಳೋದೇ ಧರ್ಮ. ಆದ್ರೆ ಇದ್ರ ಉತ್ತರ ಯಾವತ್ತೂ ಸಿಗೋದೇ ಇಲ್ಲ. ನನ್ಗಂತೂ ಯಾವತ್ತೂ ಸಿಗ್ಲೇ ಇಲ್ಲ. ನಾನು ಬೇರೆಯವ್ರ ಹತ್ರನೂ ಕೇಳಿಲ್ಲ ಈ ಉತ್ತರನ, ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಮತ್ತೇನು ಅಂತ. ಅದು ಹಾಗಾಗಿ ಇದರಲ್ಲಿ ಧರ್ಮದ ಬಗ್ಗೆ ಧರ್ಮ ಅಪೂರ್ಣವಾಗಿ ಉಳೀತು. ಯಾಕೆಂದ್ರೆ ಇದ್ರ ಉತ್ತರ ಸಿಗೋದಿಲ್ಲ. ಇದ್ರ ಉತ್ತರ ಯಾವಾಗ್ಲೂ ಸಿಗೋದಿಲ್ಲ. ಉತ್ತರ ಯಾಕೆ ಸಿಗೋದಿಲ್ಲ ಅಂತಂದ್ರೆ, ನಾವು ಯೋಚಿಸ್ತೀವಿ ಉತ್ತರ ಕಠಿಣ ಅಂತ. ನಾವು ಅನ್ಕೋತೀವಿ ನಮ್ಮ ಬಗ್ಗೆ ಕೇಳ್ತಾ ಇದ್ದೀವಿ, ಮತ್ತೆ ನಾನು ತುಂಬಾ ವಿಶೇಷವಾದವನು ಅಂತ, ಮತ್ತೆ ಉತ್ತರನೂ ವಿಶೇಷವಾಗಿರ್ಬೇಕು ಅಂತ. ನಾನೀಗ ಯಾರು, ನನಗೆ ಬಾಯಾರಿಕೆ ಆಗಿದೆ, ಬರೀ ಇಷ್ಟೇ ಉತ್ತರ. ಇವಾಗ ನೀವೇನಾಗಿ ಕುತ್ಕೊಂಡಿದ್ದೀರೋ, ಈ ಸಮಯದಲ್ಲಿ ನಿಮ್ಮ ಬಯಕೆ ಏನಿದೆಯೋ, ನಿಮ್ಮ ಕರ್ಮದ ದಿಕ್ಕೇನಿದೆಯೋ ಅದೇ ನೀವು, ಅದಲ್ಲದೆ ಇನ್ನೇನು. ಆತ್ಮಾವಲೋಕನದ ಅರ್ಥ ಏನಂದ್ರೆ, ಕರ್ಮವನ್ನ ನೋಡಿ ಕರ್ತೃವನ್ನ ಗುರುತಿಸ್ಕೊಳ್ಳಿ ಅಂತ. ಆಕ್ಟರ್ನ ಹೇಗೆ ಗುರುತಿಸ್ತೀರಾ ಒಂದ್ ವೇಳೆ ನೀವು ಆಕ್ಷನ್ನ ಗುರುತಿಸ್ತೇ ಹೋದ್ರೆ? ಆಚಾರ್ಯ ಅವರೇ, ನಾನು ಏನು ಹೇಳ್ತೀನಿ ಅಂದರೆ, ಈಗ ಬಹುಶಃ ಇದೇ ನಮ್ಮ ವಿಡಂಬನೆ ಆಗಿರ್ಬೋದು, ದೌರ್ಭಾಗ್ಯ ಆಗಿರ್ಬೋದು. ಯಾರು ಉತ್ತರ ಕೊಡ್ತಾರೆ ಅಂತ ನಾವು ಕಾಯ್ತಿರ್ತೀವೋ ಅವ್ರಿಗೆ ಸರಿಯಾದ ಉತ್ತರ ಗೊತ್ತಿರಲ್ಲ, ಅವ್ರಿಗೆ ಸ್ವತಃನೇ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿದ್ರು ಕೂಡ ಅದನ್ನು ನಮ್ಮಂಥವ್ರಿಗೆ ಗೊತ್ತಾಗಬಾರ್ದು ಅಂತ ಅವ್ರು ಹೇಳಲ್ಲ ಅನ್ಸುತ್ತೆ, ಆ ಉತ್ತರನ ತಿಳ್ಕೊಬಾರ್ದು ಅಂತ. ಇಲ್ಲ ನೋಡಿ, ಯಾರಿಗೆಲ್ಲ ತಿಳಿದಿದೆಯೋ ಅವರಿಂದ ಹಂಚುತ್ತೆ, ಅವರಿಂದ ಉತ್ತರ ಸಿಗುತ್ತೆ, ಅವರಿಂದ ಪಡ್ಕೋಬಹುದು. ಯಾಕಂದ್ರೆ ಅವ್ರು ಬಯಸಿಯೂ ಮುಚ್ಚಿಡಕ್ಕಾಗಲ್ಲ. ಹೌದು, ಸೂರ್ಯ ಪೂರ್ತಿಯಾಗಿ ಪ್ರಯತ್ನ ಪಡ್ತಾನೆ ನಾನು ಮೇಲೆ ಛತ್ರ ಇಟ್ಕೊಳ್ಳೋಣ ಅಂತ, ಆದ್ರೆ ಈ ಅಧಿಕಾರ ಅವನಿಗೆ ಸಿಕ್ಕೇ ಇಲ್ಲ. ಹೌದು, ಸಿಕ್ಕೇ ಇರಲ್ಲ. ಒಳ್ಳೆ ಮಾತು. ಯಾರ ಹತ್ರ ಇದೆಯೋ ಅವರಿಂದ ಹಂಚಲ್ಪಡುತ್ತದೆ. ಮನುಷ್ಯ ಹುಟ್ಟೋದು ಅವನ ಕೈನಲ್ಲಿ ಇರೋದಿಲ್ಲ, ಮನುಷ್ಯನ ಅಂತ್ಯವೂ ಅವನ ಕೈನಲ್ಲಿ ಇರೋದಿಲ್ಲ. ಹಾಗಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಮತ್ತೆ ಎಂಡ್ ಪಾಯಿಂಟ್ ನ ಮಧ್ಯದಲ್ಲಿ ಏನು, ನಾವೆಲ್ಲ ಏನ್ ಮಾಡ್ತೀವೋ ಆ ಕರ್ಮ ಬೇರೆ ರೀತಿ ಪ್ಲಾನ್ಡ್ ಆಗಿರುತ್ತಾ, ಅಥವಾ ನಾವೇ ಆ ಕರ್ಮನ ಮಾಡೋದಕ್ಕೆ ಸೆಲೆಕ್ಟ್ ಆಗಿರ್ತೀವ? ನಿರ್ಧಾರ ಮಾಡುತ್ತೆ. ಮತ್ತೆ ಇದು ಡ್ರೈವ್ಡ್ ಆಗಿರುತ್ತೆ ಯಾವ್ದಾದ್ರು ಧರ್ಮಕ್ಕೆ ಅಥವಾ ಇನ್ಫ್ಲೂಯೆನ್ಸ್? ಎಲ್ಲಾ ನಿರ್ಧಾರ ಆಗುತ್ತೆ ನಿಮಗೆ ಏನ್ ಬೇಕು ಅನ್ನೋದ್ರ ಮೇಲೆ. ಹೌದು, ನೀವು ನಿಮ್ಮ ಸ್ಥಿತಿನ ನಿಮ್ಮ ಮಾಲೀಕನಾಗಿ ಮಾಡ್ಕೊಳ್ತಿದ್ರೆ ಇದು ನಿಮ್ಮ ಮಾಲೀಕ ಆಗುತ್ತೆ. ಇಲ್ಲಿಂದ ಶರೀರ ಮತ್ತೆ ಹೊರಗಡೆಯಿಂದ ಸಮಾಜ. ಒಳ್ಳೆ ಮಾತಿದು, ಒಳ್ಳೆ ಮಾತು. ಇದು ತಿಳ್ಕೊಳ್ಳಿ. ಒಳ್ಳೆ ಮಾತು. ಮತ್ತಿದನ್ನ ತಿಳ್ಕೊಳ್ಳಿ ನೀವು ಒಳಗಿನ ಪ್ರಕೃತಿ ಅಂತ, ಮತ್ತಿದನ್ನ ಇಟ್ಕೊಳ್ಳಿ ನೀವು ಹೊರಗಿನ ಪ್ರಕೃತಿ ಅಂತ. ಇದರಿಂದ ಶಿಕ್ಷೆ ಸಿಗುತ್ತೆ. ನಮಸ್ತೆ ಸರ್. ನನ್ನ ಪ್ರಶ್ನೆ ಬಂದು ಆಚಾರ್ಯ ಸರ್ ಅವರಿಗೆ. ಒಂದ್ ಕಡೆ ಹೇಳ್ತಾರೆ ಕರ್ಮ ಮಾಡ್ಲೇಬೇಕು ಅಂತ, ಇನ್ನೊಬ್ರು ಹೇಳ್ತಾರೆ ಅದು ದೇವ್ರು ಹಣೆಯಲ್ಲಿ ಬರ್ದಿರೋ ಹಾಗೆ ಆಗತ್ತೆ ಅಂತ. ಸೊ ನಮ್ಮ ಜೀವನದಲ್ಲಿ ನಾವು ಕರ್ಮಕ್ಕೆ ಅವಲಂಬಿತರಾಗಿರ್ಬೇಕಾ ಅಥವಾ ಭಾಗ್ಯದ ಮೇಲೆ? ಪುಟ, ನೀನು ಯಾವತ್ತಾದ್ರೂ ಈ ಪ್ರಶ್ನೆಗಳ ಕುರಿತಾಗಿ ಆಲೋಚನೆ ಮಾಡಿದ್ಯಾ? ಮತ್ತೆ ನೀನೇ ಆಗ್ಲೇ ಹೇಳ್ದೆ ನಮಗೆ ಹೇಳಿದರೆ ಕರ್ಮನ ಮಾಡ್ಬೇಕು ಅಂತ. ಕರ್ಮ ಅಂದ್ರೆ ಏನು? ನಾನು ಹೀಗೆ ಕುತ್ಕೊಂಡಿದ್ದೀನಿ, ನಿದ್ದೆ ಮಾಡ್ತಾ ಇದ್ದೀನಿ. ನಾನು ಈ ನಿದ್ದೆ ಮಾಡಬೇಕಾದ್ರೆ ಇಲ್ಲಿ ಏನೋ ಕಳೀತಾ ಇದೆ ಅಂತ ನಾನು ಹೀಗೆ ಹೊಡ್ಕೋತೀನಿ. ಇದು ಕೂಡ ಕರ್ಮನೇ, ಇದೂ ಆಕ್ಷನ್ನೇ. ಕರ್ಮ ಮತ್ತೆ ಕರ್ಮದಲ್ಲಿ ಅಂತರ ಇರುತ್ತಲ್ವಾ? ಮೊದಲು ಒಂದು ಕರ್ಮ ಇರುತ್ತೆ, ಅದು
ನಿಮ್ಮ ಸ್ಥಿತಿ, ನಿಮ್ಮ ಚೇತನ ಬುದ್ಧಿಯಿಂದ ಹುಟ್ಟುತ್ತೆ. ಮತ್ತೆ ಇನ್ನೊಂದು ಕರ್ಮ ಬಂದು ನಿಮ್ಮ ನಶೆಯಿಂದ ಹುಟ್ಟುತ್ತೆ, ನಿಮ್ಮ ಪ್ರಜ್ಞಾನ ಸ್ಥಿತಿಯಿಂದ ಹುಟ್ಟುತ್ತೆ. ಕರ್ಮ ಮತ್ತೆ ಕರ್ಮದ ನಡುವೆ ತುಂಬಾ ಅಂತರ ಇದೆ. ಮೊದಲಿಗೆ ಜ್ಞಾನ ಬರುತ್ತೆ, ಜ್ಞಾನದ ನಂತರ ಕರ್ಮ ತಾನಾಗೆ ಬರುತ್ತೆ. ನೀವು ಕರ್ಮ ಮಾಡಬೇಕಾಗಿರೋದಿಲ್ಲ. ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಕುರ್ಚಿ ಮೇಲೆ ನಿಮ್ಮ ಪಕ್ಕದವರು ಕೀ ಇಟ್ಟಿದ್ದಾರೆ ಅಂತ ಬರೀ ಹೇಳಿದ್ದೀನಿ ಅಷ್ಟೇ ನಾನು. ಮತ್ತೆ ಇವಾಗ ಮಾಡ್ಬೇಕಿರೋ ಕರ್ಮನ ನೀವೇ ಮಾಡ್ತೀರಾ. ಇವಾಗ ನಾನು ನಿಮಗೆ ಹೇಳಬೇಕಾಗಿಲ್ಲ ಏನು ಮಾಡಬೇಕು ಅನ್ನೋದನ್ನ. ನಾನು ನಿಮಗೆ ಅಲ್ಲಿ ಏನಿದೆ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಕೀ ಇದೆ, ಇವಾಗ ಕರ್ಮ ಏನು ಮಾಡಬೇಕು ಅದು ನೀವೇ ಮಾಡ್ತೀರಾ, ನಾನು ಹೇಳೋದಿಲ್ಲ. ಜ್ಞಾನ ಇದೆ ಅಂತಂದ್ರೆ ಅದು ಕರ್ಮ ತಾನಾಗೆ ಬರುತ್ತೆ. ಒಂದು ವೇಳೆ ಜ್ಞಾನ ಇಲ್ಲ ಅಂತಂದ್ರೆ ನೀವು ಕರ್ಮಕ್ಕಾಗಿ ಬೇರೆಯವ್ರ ಮೇಲೆ ಆಶ್ರಿತ ಆಗ್ತೀರಾ. ಎಲ್ರಿಗೂ ಕೇಳ್ತಾ ಇರ್ತೀರಾ, ನಾನು ಏನು ಮಾಡಲಿ ಹೇಳಿ ನೀವು. ಆಂಟಿ, ನಾನು ಇವಾಗ ಏನು ಮಾಡಬೇಕು? ಸರ್, ಎಷ್ಟೋ ಸರ್ತಿ ಒಬ್ಬ ಎರಡನೇ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂತ ಹೋದಾಗ ಮೂರನೇ ವ್ಯಕ್ತಿಗೆ ಲಾಸ್ ಆಗುತ್ತೆ. ಅದನ್ನ ನಾವು ಹೇಗೆ ಧರ್ಮದ ರೂಪದಲ್ಲಿ ನೋಡೋಕ್ಕಾಗತ್ತೆ? ಇಲ್ಲಾಂದ್ರೆ ನಾವು ಯಾವ್ದಾದ್ರು ವ್ಯಕ್ತಿ ಅಥವಾ ಯಾವ್ದಾದ್ರು ಪ್ರಾಣಿಗೆ ಸಹಾಯ ಮಾಡಿದ್ರೆ, ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೋ ಒಂದು ಪ್ರಾಣಿ ಸಿಕ್ಕಾಕೊಂಡಿದೆ, ಅದನ್ನ ಇನ್ನೊಂದು ಪ್ರಾಣಿ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನಾವು ಒಂದು ಪ್ರಾಣಿಯನ್ನ ಕಾಪಾಡ್ತೀವಿ, ಆದ್ರೆ ಇನ್ನೊಂದು ಪ್ರಾಣಿಯ ಅನ್ನವನ್ನ ಕಿತ್ಕೋತಾ ಇದ್ದೀವಿ. ಆ ಕೇಸಲ್ಲಿ ಸರ್ ನಾವು ಧರ್ಮವನ್ನ ಮಾಡ್ತಾ ಇದ್ದೀವಾ ಅಥವಾ ಅಧರ್ಮವನ್ನ ಮಾಡ್ತಾ ಇದ್ದೀವಾ ಸರ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅವರು. ಏನಂತೀರಾ ನೀವು? ಒಂದು ವೇಳೆ ಪ್ರಾಣಿನ ನೀವು ಸಾಕಿದ್ದಾಗಿದ್ರೆ, ಒಂದು ವೇಳೆ ನೀವೇ ಪ್ರಾಣಿಯ ಸ್ವಾತಂತ್ರ್ಯ ಮತ್ತೆ ಕ್ಷಮತೆಯನ್ನ ಕಿತ್ಕೊಂಡಿದ್ರೆ, ಮತ್ತದನ್ನ ನೀವು ಅಡಿಯಾಳಾಗಿ ಮಾಡ್ಕೊಂಡಿದ್ರೆ, ಅದನ್ನ ನೀವು ಸಾಕೊಂಡಿದ್ರೆ, ಆಗ ನಿಮ್ಮ ಕರ್ತವ್ಯ ಆಗುತ್ತೆ ಅದನ್ನ ನೀವು ಬೇರೆ ಪ್ರಾಣಿಗಳಿಂದ ಕಾಪಾಡಬೇಕಾಗಿರೋದು. ಅದನ್ನ ಬಿಟ್ಟು ಕಾಡಲ್ಲಿ ಏನು ಪ್ರಾಕೃತಿಕವಾಗಿ ನಡೀತಾ ಇದೆಯೋ ಅದರಲ್ಲಿ ನಿಮ್ಮ ಹಸ್ತಕ್ಷೇಪದ ಅವಶ್ಯಕತೆ ಏನೂ ಇಲ್ಲ. ಹಿಂಸೆ ಮತ್ತು ಅಹಿಂಸೆ ಇವೆರಡೂ ಶಬ್ದಗಳು ಮನುಷ್ಯನ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾವೆ ಬಿಟ್ರೆ ಪ್ರಕೃತಿ ಜೊತೆಗಲ್ಲ. ಸಮುದ್ರದಲ್ಲಿ ದೊಡ್ಡ ಮೀನು ಚಿಕ್ಕ ಮೀನನ್ನ ತಿನ್ನುತ್ತೆ, ಇದರಲ್ಲಿ ಯಾವುದೇ ಹಿಂಸೆ ಇಲ್ಲ. ಇದು ಬರೀ ಒಂದು ವ್ಯವಸ್ಥೆ ಅಷ್ಟೇ. ಆಚಾರ್ಯ ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ನಾನು ನಿಮ್ಮದೊಂದು ವಿಡಿಯೋ ನೋಡಿದ್ದೆ. ನೀವು ಅದರಲ್ಲಿ ಹೇಳ್ತಿದ್ರಿ ವೇದದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಅಥವಾ ಪೂಜೆ ಅರ್ಚನೆ ಮಾಡೋದು, ಅದ್ರ ಬಗ್ಗೆ ಏನು ಹೇಳಿಲ್ಲ. ಯಾವುದು? ದೇವಸ್ಥಾನ ಪೂಜೆ ಅರ್ಚನೆ ಬಗ್ಗೆ ಏನು ಹೇಳಿಲ್ಲ ನೀವು. ಮೂರ್ತಿ ಪೂಜೆ ಮತ್ತು ಪೂಜೆ ಅರ್ಚನೆ ಬಗ್ಗೆ ಏನು ಹೇಳಿಲ್ಲ ಸರ್. ಹೌದು. ಅದಾದ್ಮೇಲೆ ನಾವು ನಮ್ಮ ಸ್ನೇಹಿತರ ಜೊತೆ ಒಂದು ಚರ್ಚೆ ಮಾಡ್ತಿದ್ವಿ, ಒಂದು ತೀರ್ಮಾನಕ್ಕೆ ಬಂದ್ವಿ. ಅದು ವೇದದಲ್ಲಿ ಅದರಲ್ಲಿ ಗಣಪತಿ ದೇವ್ರು ಮತ್ತೆ ವಿಷ್ಣು ದೇವ್ರ ಪೂಜೆಯ ವರ್ಣನೆನ ಮಾಡಿದ್ದಾರೆ. ಹಾಗಾಗಿ ನಾವೆರಡನ್ನ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು? ನೀವು ಹೇಳ್ತಾ ಇರೋ ಹಾಗೆ ಅದ್ರದ್ದು ಏನ್ ಸಂಪ್ರದಾಯ ಇದೆಯೋ ಅದನ್ನ ನೀವು ಪಾಲನೆ ಮಾಡ್ಬೇಕಾಗತ್ತೆ, ಆಮೇಲೆ ಅರ್ಥ ಮಾಡ್ಕೋತೀರಾ. ನಾನು ಕೂಡ ಸುಮಾರು ಜನ ಜೊತೆ ಮಾತಾಡಿದಾಗ ಒಬ್ರು BHUದಲ್ಲಿ ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್ ಅವ್ರಿಗೆ ಹೇಳಿದ್ದೆ ನಾನು. ಅದೇ ಅವ್ರು ಹೇಳ್ತಾ ಇದ್ರು, ಇಲ್ಲ ಎಲ್ಲೋ ವೇದಗಳಲ್ಲಿ ಹೇಳಿದ್ದಾರೆ ಅಂತ. ವೇದಗಳಲ್ಲಿ ಮೂರ್ತಿ ಪೂಜೆ ಬಗ್ಗೆ 2 ನಿಮಿಷದ ಕ್ಲಿಪ್ಪಿಂಗ್ ಇದೆ, ನೀವೇ ನೋಡಿ. ಕಲ್ಲಿನ ಮೂರ್ತಿ ಏನಿದೆ ಅದರಲ್ಲಿ ಮಂತ್ರಗಳ ಸೈನ್ ಇರುತ್ತೆ, ಅದರಲ್ಲಿ ಮೌಲ್ಯ ಇದೆ. ಮತ್ತೆ ಮೌಲ್ಯ ಈ ರೀತಿ ಮಾಡಿದ್ರೆ, ಒಂದು ಸರಿ ಅದ್ರ ಮೇಲೆ ಮಂತ್ರ ಬರೆದು ಅದರ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಆಮೇಲೆ ಆ ಕಲ್ಲು ಕಲ್ಲಾಗಿರೋದಿಲ್ಲ. ನಾವು ವೇದವನ್ನ ತೆಗೆದು ಹಾಕ್ಬಿಟ್ರೆ ಆಗ ನಮ್ಮ ಧರ್ಮವು ಕುಸಿದು ಹೋಗತ್ತೆ. ಯಾಕೆಂದ್ರೆ ವೇದಗಳಲ್ಲಿ ದೇವತೆಗಳ ಸ್ತುತಿಗಳು, ನಮ್ಮ ಪೂರ್ತಿ ಯಜ್ಞ ವಿಜ್ಞಾನಗಳು ಮತ್ತು ದೇವತೆಗಳಿಗೆ ಸ್ವಗುಣ ಮತ್ತು ನಿರ್ಗುಣ 2 ಸ್ವರೂಪಗಳಿವೆ. ನಮ್ಮಲ್ಲಿ ಮೂರ್ತಿ ಪೂಜೆಯ ವಿಧಾನವಂತೂ ಇದ್ದೇ ಇದೆ ವೇದಗಳಲ್ಲಿ. ವೇದಗಳಲ್ಲಿ ಮೂರ್ತಿ ಪೂಜೆಯನ್ನ ಎಲ್ಲಿ ನಿಷೇಧ ಮಾಡಿದ್ದಾರೆ? ನನಗೆ ಚೆನ್ನಾಗಿ ಗೊತ್ತು ಇದು ಕಾಂಟ್ರವರ್ಷಿಯಲ್ ವಿಷಯ ಅಂತ. ನನಗೆ ಗೊತ್ತಿಲ್ಲ, ನೀವು ಇದ್ರ ಬಗ್ಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ? ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒಂದು ವಿಚಾರ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ನಾವು ನಮ್ಮ ಭೂತಕಾಲವನ್ನ ವರ್ತಮಾನದ ವಿಷಯಗಳಲ್ಲಿ ಹಾಕ್ಬಿಡ್ತೀವಿ. ನಾವು ಇವಾಗ ಹೇಗಿರ್ತೀವಲ್ವಾ, ನಾವು ಅದರ ಅನುಸಾರವಾಗಿ ನಮ್ಮ ಭೂತವನ್ನ ರಚಿಸೋಕೆ ಹೋಗ್ತೀವಿ. ಇದು ವಿಚಿತ್ರವಾದ ವಿಷಯ. ಭೂತಕಾಲದ ರಚನೆ ಹೆಚ್ಚಂದ್ರೆ ಭವಿಷ್ಯನ ರೂಪಿಸ್ಕೋಬಹುದು ನಾವು, ಆದ್ರೆ ನಾವು ನಮ್ಮ ಭೂತಕಾಲವನ್ನು ರಚಿಸೋಕೆ ಹೋಗ್ತೀವಿ ನಮ್ಮ ವರ್ತಮಾನದ ಅನುಕೂಲಗಳಿಗಾಗಿ. ನೀವು ಏನೋ ಮಾಡ್ತಾ ಇದ್ದೀರಾ, ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ನೀವು ಪ್ರಮಾಣವನ್ನ ಎಲ್ಲಿಂದನೋ ಹುಡ್ಕೋತೀರಾ. ಭೂತಕಾಲದಲ್ಲಿ ಹೀಗಾಗಿತ್ತು ಅಂತ. ವೇದಗಳಲ್ಲಿ ಆರಾಧನಾ ವಿಧಿ ಯಜ್ಞ, ವೇದ ಯಾವಾಗ ಪ್ರಕೃತಿಯ ಪೂಜೆ ಮಾಡುತ್ತೋ ಯಜ್ಞದ ಮಾಧ್ಯಮದಿಂದ ಮಾಡುತ್ತೆ. ಮತ್ತು ಇದು ಸರ್ವವಿದಿತವಾದ ಮಾತು. ನನಗೇನು ಗೊತ್ತಿಲ್ಲ ಇದರಲ್ಲಿ ಏನ್ ವಾದ ಮಾಡಬೇಕು ಅಂತ. ಮಾಡೋದಕ್ಕೂ ಇದ್ರ ಬಗ್ಗೆ ಚರ್ಚೆ ಇಲ್ಲ ಬಿಡಿ. ಈ ಮಾತು ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ. ಹೌದೌದು, ಹೇಳಿ. ಮೂರ್ತಿ ಒಂದು ಸಫಲವಾದ ವಿಧಿಯಾಗಿದೆ, ಆದ್ರೆ ಆ ವಿಧಿ ತಾಂತ್ರಿಕವಾದದ್ದು. ಈ ಮೂರ್ತಿ ಏನಿದೆಯೋ
ಅದನ್ನ ಉಪಯೋಗ ಮಾಡಿಕೊಂಡು ಆರಾಧನೆಯನ್ನ ಮಾಡಬಹುದು. ಈ ವಿಷಯ ಮೆಥಡ್ನದ್ದು, ವಿಧಿಯದ್ದು. ಈ ವಿಧಿ ಏನಿದೆಯೋ ಇದು ತಂತ್ರದಿಂದ ಬರ್ತಾ ಇದೆ. ಹೌದಾ ತಂತ್ರದಿಂದಾಗಿ ತಂತ್ರವಿದ್ಯೆನಾ ಇದು? ತಂತ್ರದಿಂದಾಗಿ ಬರ್ತಿದೆ. ಆದ್ರೆ ಈ ವಿಧಿ ಸಫಲನೂ ಆಗಿದೆ. ಹೌದಾ, ಸಫಲತೆನೂ ಕಂಡಿದೆ. ಆದ್ರೆ ಎಲ್ರಿಗೂ ಸಫಲತೆ ಆಗಿಲ್ಲ. ಆದ್ರೆ ಯಾರಿಗೆಲ್ಲ ಸಫಲತೆ ಆಗಿದೆಯೋ ನೀವು ಅವ್ರ ಹತ್ರ ಹೋಗಿ ಮೂರ್ತಿ ಪೂಜೆ ಮಹತ್ವ ಏನಿಲ್ಲ ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ಳೋದು ಇಲ್ಲ, ಅವ್ರು ಒಪ್ಕೊಳ್ಬೇಕಾಗೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಸಫಲತೆ ಸಿಕ್ಕಿದೆ. ಹೌದು. ಯಾಕಂದ್ರೆ ತುಂಬಾ ಜನಕ್ಕೆ ಅಸಫಲತೆ ಆಗಿರೋದ್ರಿಂದ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಮೂರ್ತಿನೇ ಗುರಿ ಅಂತ. ಒಂದ್ ವೇಳೆ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಅದೇನು ಮೂರ್ತಿ ಇದೆಯಲ್ಲ, ಮೂರ್ತಿ ಅಂದ್ರೆ ಒಂದು ಸಗುಣ ಅಭಿವ್ಯಕ್ತಿ, ಮೂರ್ತವಾಗಿರುವಂತದ್ದು. ಮೂರ್ತವಾದ ಸಗುಣ ಅಭಿವ್ಯಕ್ತಿ, ಕರೆಕ್ಟ್ ಆಗಿ ಹೇಳಿದ್ರಿ. ಅದೇನು ಮೂರ್ತವಾಗಿದೋ ನೀವು ತಿಳ್ಕೊಳ್ಳಿ. ಅಮೂರ್ತ ಅನ್ನೋದು ಒಂದು ದಾರಿಯಾಗಿದೆ. ಹಾಗಾಗಿ ಮೂರ್ತಿ ಒಂದು ಸಾಧಕ ವಿಧಿ ಆಗೋ ಸಾಧ್ಯತೆ ಇದೆ. ಒಂದು ಸಾರ್ಥಕ ವಿಧಿಯ ರೂಪದಲ್ಲಿ ಮೂರ್ತಿ ಬಳಕೆ ಆಗುತ್ತೆ. ಆದ್ರೆ ಒಂದು ವಿಚಾರ ನೆನಪಿರ್ಲಿ, ಮೂರ್ತಿಗೆ ನಿಲ್ಬಾರ್ದು ಅಂತ. ಮೂರ್ತಿಗೆ ನಿಲ್ಬಾರ್ದು. ಮೂರ್ತಿ ಒಂದು ಮಾಧ್ಯಮ ನಿರ್ಗುಣ ತನಕ ಹೋಗೋದಕ್ಕೆ. ಇದೊಂದು ಒಳ್ಳೆ ಉತ್ತರನ ಕೊಟ್ಟಿದ್ದೀರಾ ಇವತ್ತಿನ ಕಾಲಘಟ್ಟದಲ್ಲಿ. ಆದರೂ ಕೂಡ ನನಗೆ ಎಷ್ಟು ಅರ್ಥ ಆಗಿದೆ ಅಂದರೆ ನಿಮ್ಮ ಮಾತುಗಳು ಮತ್ತು ಬೇರೆ ಕಡೆಯಿಂದ ಧರ್ಮ ಯಾವುದಂದರೆ ಎಲ್ರಿಗೂ ಇರೋದು ಯಾವುದಿದೆಯೋ ಅದನ್ನು ನಾವು ಹಿಂದೂ ಅನ್ಬೋದು, ಮುಸ್ಲಿಂ ಅನ್ಬೋದು, ಕ್ರಿಶ್ಚಿಯನ್ ಅನ್ಬೋದು, ಬೌದ್ಧ ಅನ್ಬೋದು, ಜೈನ ಅನ್ಬೋದು, ಏನೇ ಅಂದರೂ ಕೂಡ ಧರ್ಮ ಸಾರ್ವಜನಿಕವಾದದ್ದು. ಆದರೆ ಮೂರ್ತಿ ಸಾರ್ವಜನಿಕ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಾಗಾಗಿಯೇ ಮೂರ್ತಿ ಮಾಧ್ಯಮದಿಂದ ಮುಕ್ತಿ ಸಿಗುತ್ತೆ ಅನ್ನೋದು ಅದೇನಷ್ಟು ಅವಶ್ಯಕತೆ ಇಲ್ಲ. ಇಲ್ಲ ನೋಡಿ, ಮೂರ್ತಿ ಅವಶ್ಯಕವಾಗಿ ಕಲ್ಲಿಂದೇ ಆಗಿರ್ಬೇಕು ಅಂತೇನಿಲ್ವಲ್ಲ. ಹೌದು. ಮತ್ತೆ ಭಾರತದಲ್ಲಿ ಮೂರ್ತಿ ಪೂಜೆ ಆದಾಗ ಬರೀ ಒಂದು ಮೂರ್ತಿಯನ್ನ ಮಾತ್ರ ಇಟ್ಟಿರಲಿಲ್ಲ. ಹೌದು. ಸಾವಿರಾರು ಲಕ್ಷಾಂತರ ಮೂರ್ತಿಗಳಿವೆ. ಹೌದು. ಉದಾಹರಣೆಗೆ ನಾನು ತುಂಬಾ ಹೆದರ್ತೀನಿ ಅಂತಂದ್ರೆ ಆಗ ಶಕ್ತಿಯ ಕಾಳಿ ರೂಪ ನನಗೆ ಸೂಕ್ತ ಅನ್ಸುತ್ತೆ. ಅದೇ ನಾನು ತುಂಬಾ ಹೆದರ್ಕೊಂಡಿದ್ದೆ. ಒಂದ್ ವೇಳೆ ನಾನು ತುಂಬಾ ಹೆದರೋನಾದ್ರೆ ಆಗ ನನಗೆ ಆ ಮೂರ್ತಿ ಬೇಕು. ಯಾಕಂದ್ರೆ ಆ ಮೂರ್ತಿ ನನಗೇನೋ ನೆನಪಿಸುತ್ತೆ. ಹೌದು. ಸರಿನಾ? ಸರಿ. ಇದೇ ರೀತಿ ಸಾವಿರಾರು ಮೂರ್ತಿಗಳಿವೆ. ಇದೊಂದು ವಿಷಯ ಆಯ್ತಾ? ಮತ್ತಿನ್ನೊಂದು ವಿಷಯ ಏನಂದ್ರೆ ಮತ್ತೆ ಮೂರ್ತಿ ಬರೀ ಕಲ್ಲಿಂದೇ ಆಗಿರೋದಿಲ್ಲ. ಒಂದ್ ವೇಳೆ ನೀವು ಒಂದು ಶಬ್ದನೇ ಸತತವಾಗಿ ಇಟ್ಕೊಂಡಿದ್ರೆ ಆ ಶಬ್ದನೇ ಮೂರ್ತಿ ಆಗುತ್ತೆ. ಏನೆಲ್ಲ ಮನಸ್ಸಿನಲ್ಲಿ ನೆಲೆಸುತ್ತೋ ಅದು ಮೂರ್ತಿ ಆಗುತ್ತೆ. ಹೌದು. ಏನೆಲ್ಲ ಭೌತಿಕವಾಗಿದೆಯೋ ಅದಕ್ಕೆ ಮೂರ್ತಿ ಅಂತೀವಿ. ಮತ್ತೆ ಅವ್ರುಗಳು ಹೇಳ್ತಾರೆ ನಾವು ಮೂರ್ತಿ ಪೂಜೆ ವಿರೋಧ ಇದೀವಿ, ಅದನ್ನ ಒಪ್ಕೊಳ್ಳೋದಿಲ್ಲ ಅಂತ, ನಾವು ಅದನ್ನ ಮಾಡೋದಿಲ್ಲ, ಹಾಗೆ ಮಾಡೋದಿಲ್ಲ, ಹೀಗೆ ಮಾಡೋದಿಲ್ಲ ಅಂತ. ಎಲ್ಲರೂ ಮೂರ್ತಿ ಪೂಜೆ ಮಾಡ್ತಾರೆ. ಅವ್ರಿಗೆ ವಿಚಾರ ಹೇಳಿ ಬೇಜಾರು. ಹೌದು, ಸರಿಯಾಗಿ ಹೇಳಿದ್ರಿ. ಆದ್ರೆ ವಿಷಯ ಏನಂದ್ರೆ ನೋಡಿ, ಇದು ಒಂದು ಮೂರ್ತಿನೇ, ಈ ನಮ್ಮ ಕೈಗಳು ಮೂರ್ತಿನೇ. ಸೊ ಪ್ರಾರಂಭದಲ್ಲಿ ನೀವು ಒಂದು ಭೌತಿಕವಾದ ಸಾಧನವನ್ನ ತಗೋಬೇಕಾಗತ್ತೆ. ಇದು ಭೌತಿಕವಾದದ್ದಲ್ವಾ? ಇದೆಲ್ಲ ಹೌದು, ಭೌತಿಕವಾದದ್ದು. ನಾವು ಇದನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಭೌತಿಕ ಸಾಧನ ತಗೋಬೇಕಾಗತ್ತೆ. ಅದರ ಸಹಾಯದಿಂದನೇ ನಾವು ಮುಂದಕ್ಕೆ ಸತ್ಯನ ಹುಡ್ಕಕ್ಕೆ ಹೋಗ್ಬೇಕು. ಬ್ರಹ್ಮ ನಿರ್ಗುಣ ಆಗಿರುತ್ತೆ. ಹೇಳಿ. ಹೌದು ಆಚಾರ್ಯ ಅವರೇ, ಸ್ವಲ್ಪ ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ಮನೇಲಿ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಪ್ರಾರಂಭಿಸ್ಬೇಕು ಅಂತಿರೋದಾದ್ರೆ ಯಾಕೆ ನಾವು ಇಲ್ಲಿ ತನಕ ತಿಳ್ಕೊಂಡಿರೋದೆಲ್ಲ ಕಸ ಅಂತಾನೆ ಅನ್ಕೊಂಡೆ ಮುಂದುವರಿಬಾರ್ದು. ಒಂದ್ ವೇಳೆ ನಿಜವಾಗಿಯೂ ಜೀವನದಲ್ಲಿ ಸತ್ಯವನ್ನ ಕಾಣಬೇಕು ಅಂತಿದ್ರೆ ಕೆಲವು ಸತ್ಯಗಳು ನನಗೆ ಮುಂಚೆಯಿಂದನೇ ಗೊತ್ತಿದೆ ಅನ್ನೋ ಆಗ್ರಹದಿಂದ ಶುರು ಮಾಡಬೇಡಿ. ಕೇವಲ ಒಂದು ವಿಷಯ ನನಗೆ ಗೊತ್ತಿದೆ, ಅದೇನಂದ್ರೆ ಕಷ್ಟ ಇದೆ. ನಿಮ್ಮ ಕಷ್ಟಗಳಿಂದ ಶುರು ಮಾಡಿ. ಅದನ್ನ ಬಿಟ್ರೆ ಬೇರೆ ಯಾವ ಸತ್ಯನೂ ಇಲ್ಲ ನಂದು. ಕೇವಲ ಇಷ್ಟೇ. ತುಂಬಾ ಒಳ್ಳೆ ವಿಷಯ, ತುಂಬಾ ಒಳ್ಳೆ ಮಾತು ಆಚಾರ್ಯ ಅವರೇ. ನೀವು ತುಂಬಾ ಚಿಕ್ಕದಾಗಿ ದೊಡ್ಡ ಮಾತನ್ನ ಹೇಳ್ಬಿಟ್ರಿ, ಮತ್ತೆ ತುಂಬಾ ಗಾಢವಾದ ಮಾತು ಕೂಡ ಅದು. ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನೀವೇನಾದ್ರೂ ಹೇಳ್ಬೇಕಾ ಅಲ್ಲಿ? ಸರ್, ನನ್ನ ಹೆಸರು ಚಾಂದಿನಿ ಅಂತ. ನೀವು ಅವಾಗ್ಲೇ ಸರಿಯಾಗಿ ಹೇಳಿದ್ರಿ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಧರ್ಮ ಅಂತ. ಮತ್ತೆ ನಾನು ಇದನ್ನ ಫಾಲೋ ಮಾಡೇ ಮಾಡ್ತೀನಿ ಯಾವಾಗ್ಲೂ. ನನಗೆ ಪೂಜೆ ಎಲ್ಲ ಬಿಲೀವ್ ಮಾಡೋದಿಲ್ಲ. ನನಗೆ ಗೊತ್ತಿದೆ, ಈ ಝೀ ನ್ಯೂಸ್ ಅಲ್ಲಿ ತುಂಬಾ ಮೀಡಿಯಾಗಳು ಸಮಾಜದಲ್ಲಿ ತುಂಬಾ ಜನ ಈ ನಮ್ಮ ಕಾರ್ಯಕ್ರಮನ ನೋಡ್ತಾನೆ ಇರ್ತಾರೆ. ಈ ಸಮಾಜದಲ್ಲಿ ಯಾವ ತರ ಜನ ಇರ್ತಾರೆ ಅಂದ್ರೆ ಅದು ಕ್ರಿಮಿನಲ್ ಮೈಂಡ್ ಇರೋಂಥವ್ರು. ಅಂಥವ್ರ ಮೈಂಡು ಯಾವಾಗ್ಲೂ ತಪ್ಪಾರಿಲೇ ಓಡ್ತಿರತ್ತೆ. ಮತ್ತೆ ಅವ್ರನ್ನವ್ರು ರೆಕಗ್ನೈಸ್ ಕೂಡ ಮಾಡ್ಕೊಂತಿರ್ತಾರೆ, ನಾನು ಮಾಡ್ತಿರೋದು ಯಾವ್ದು ಸರಿ ಇಲ್ಲ ಅಂತ. ಅವರು ಧರ್ಮ ಮಾಡ್ತಿದಾರ? ಯಾರು ಯೋಚನೆ ಮಾಡ್ತಾ ಇದ್ದಾರೋ ನಾವು ಮಾಡ್ತಿರೋದು ಸರಿ ಅಂತ, ಅವರು ಬರೀ ಯೋಚನೆ ಮಾಡ್ತಾ ಇದ್ದಾರೆ. ಯಾರು ತಪ್ಪು ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದಾರೋ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಸತ್ಯ ಅಲ್ಲ. ಮತ್ತೆ ಪ್ರತಿ ವ್ಯಕ್ತಿ ತನ್ನ ಇಷ್ಟದಂತೆ ತಪ್ಪು ಮಾಡ್ತಾ ಇರ್ಬೇಕಾದ್ರೂ ಒಂದಲ್ಲ ಒಂದು ತರ್ಕದಿಂದ ಅವನು ಯೋಚನೆ ಮಾಡ್ತಾ ಇರ್ತಾನೆ, ನಾನು ಮಾಡ್ತಿರೋದು ಸರಿನೇ ಅಂತ. ಯಾವುದಾದ್ರೂ ವ್ಯಕ್ತಿನ ತೋರಿಸ್ಬಿಡಿ, ನಾನು ಇವಾಗ ಮಾಡ್ತಿರೋದು ತಪ್ಪು ತಪ್ಪು ಅಂತ ಹೇಳೋದನ್ನ. ಅವ್ರು ಹೇಳ್ತಾರೆ ತಪ್ಪು ಅಂತ, ಆದರೆ ಇದೇ ಸರಿ ಅಂತ.
ಅದರಲ್ಲಿ ಒಂದಲ್ಲ ಒಂದು ಜಸ್ಟಿಫಿಕೇಶನ್ ರ್ಯಾಷನಲೈಸೇಷನ್ ತಂದೆ ಬಿಡ್ತಾರೆ. ಅವ್ರು ಹುಡ್ಕೊಂಡೇ ಬಿಡ್ತಾರೆ, ಅವ್ರು ಹುಡ್ಕೊಂಡ್ ಬಿಡ್ತಾರೆ. ಯಾವ್ದಾದ್ರು ಒಂದು ಕಾರಣ ನಾ ಹುಡ್ಕೊಂತಾರೆ. ಒಂದಿಲ್ಲೊಂದು ಕಾರಣ ಹುಡ್ಕೋತಾರೆ. ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಇದೇ ಭಗವತ್ ಪ್ರಾಪ್ತಿ. ಹೌದು, ಅದೇ ಭಗವತ್ ಪ್ರಾಪ್ತಿ. ಒಳ್ಳೇದು. ಇನ್ನೊಂದು ಕೊನೆಯ ಪ್ರಶ್ನೆ ಆ ಸ್ಟೂಡೆಂಟ್ ಕೇಳಬೇಕು ಅನ್ಕೊಂಡಿದ್ದಾರೆ ಅಲ್ಲಿಂದ. ಸರ್ ನಮಸ್ಕಾರ ಸರ್, ನನ್ನ ಪ್ರಶ್ನೆ ಬಂದು ಸುಭಾಷ್ ಸರ್ ಅವ್ರಿಗೆ. ಇವಾಗ ಜಸ್ಟ್ ಆಚಾರ್ಯ ಸರ್ ಅವ್ರು ಹೇಳಿದ್ರು ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ. ಸರ್ ನೀವೊಬ್ಬ ಬಿಸ್ನೆಸ್ ಮ್ಯಾನು ಸರ್, ನಿಮ್ ಜೊತೆ ಯಾವತ್ತಾದ್ರೂ ಹೀಗಾಗಿದ್ಯಾ? ಯಾವ್ದಾದ್ರು ಸಮಸ್ಯೆಯಲ್ಲಿ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಆಗ ನೀವೇನ್ ಮಾಡ್ತೀರಾ? ಆಚಾರ್ಯರ ಮುಂದೆ ಮಾತಾಡೋದು ನಂಗೆ ಅಷ್ಟು ಸರಿ ಅನ್ಸಲ್ಲ. ಆದ್ರೂ ಕೂಡ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಒಳ್ಳೆ ಪ್ರಶ್ನೆ ಅದು. ನಾನು ಜೀವನದಲ್ಲಿ ಕಲ್ತಿದ್ದು ಮೊದಲನೇದಾಗಿ, ಅದೇನೇ ಕಷ್ಟ ಬಂದರೂ ಕೂಡ ಆ ಕಾರಣ ಏನಿರುತ್ತೋ ಅದನ್ನು ಸ್ವೀಕರಿಸ್ತೀನಿ, ನಾನು ಅದನ್ನು ತಗೊತೀನಿ. ನಾನು ಈ ಟೈಮಲ್ಲಿ ಇದೇ ನಿಜ ಅಂತ ತಿಳ್ಕೊತೀನಿ. ಈ ಸಮಯದಲ್ಲಿ ನನಗೆ ಈ ಸಮಸ್ಯೆ ಎದುರಾಗಿದೆ. ಈಗ ನಾನು ಎಲ್ಲಿವರೆಗೆ ಈ ಸಮಸ್ಯೆನ ಸ್ವೀಕಾರ ಮಾಡೋದಿಲ್ವೋ ಅಲ್ಲಿವರೆಗೂ ನನಗೆ ಪರಿಹಾರ ಕೂಡ ಸಿಗೋದಿಲ್ಲ. ನೋಡಿ, ಈ ಸಮಸ್ಯೆ ಅಂತ ನಾವು ಸ್ವೀಕಾರ ಮಾಡಿದಾಗ ಆವಾಗ ಯಾವುದಾದ್ರೂ ಒಂದು ಪರಿಹಾರ ನಮಗೆ ಸಿಕ್ಕೇ ಸಿಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಏನಾದರೂ ಮಾಡಿದರೆ ಅದನ್ನು ಅನುಭವಿಸ್ತಿದ್ದೆ. ಎರಡೂ ಭಾವಗಳಿಂದ ನಾನು ಬೇರೆ ಬೇರೆ ಮಾಡಿ ನೋಡ್ತೀನಿ. ಅದನ್ನು ಬೇರೆ ಮಾಡಿ ನಾನು ನೋಡಿದಾಗ ಮತ್ತು ನನಗೆ ಯಾವ ಪ್ರಶ್ನೆ ಅದಕ್ಕೆ ಉತ್ತರ, ಅವಾಗ ಸರಿಯಾದ ಉತ್ತರ ಸಿಗುತ್ತೆ. ಆಮೇಲೆ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ನೋಡಿ, ಮತ್ತು ಸುಮಾರು ಸಮಸ್ಯೆಗಳನ್ನ ಎದುರಿಸಿದ್ದೀವಿ, ಸುಮಾರು ಒಳ್ಳೇದು ಮಾಡಿದ್ದೀವಿ, ಸುಮಾರು ಸಮಸ್ಯೆಗಳು ಜೀವನದಲ್ಲಿ ಬಂದಿದ್ದಾವೆ ಮತ್ತು ಅವನ್ನ ಎದುರಿಸಿದ್ದೀವಿ ನಾವು. ಥ್ಯಾಂಕ್ ಯು ಆಚಾರ್ಯ ಅವರೇ. ಈ ಕಾರ್ಯಕ್ರಮಕ್ಕೆ ನೀವು ಬಂದಿರೋದಕ್ಕೆ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಇವತ್ತು ನಿಮ್ಮನ್ನು ಈ ಧರ್ಮದ ವಿಷಯದ ಬಗ್ಗೆ ಬೇರೆಯವ್ರ ಹತ್ರ ಕೇಳಿದಾಗ ಮತ್ತು ನೀವು ಕೊಟ್ಟ ಉತ್ತರನ ನಾವು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ತಲುಪಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಕೈಯಿಂದ. ಅದಕ್ಕೋಸ್ಕರ ನಿಮಗೆ ನನ್ನ ಕೈಯಿಂದ ಒಂದು ಶಪಥವನ್ನು ಮಾಡ್ತೀನಿ ನನಗೋಸ್ಕರ. ಇದು ನಿಮಗೂ ಸ್ವೀಕಾರ ಆದರೆ ನೀವು ಕೂಡ ಇದ್ರ ಮೇಲೆ ಸೈನ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ಬಿಡಿ. ಇಲ್ಲಿ ನಾವು ಬರೆದಿದ್ದೀವಿ, ಅದೇ ನಾವು ಪೂರ್ತಿ ನಿಷ್ಠೆಯಿಂದ ನಮ್ಮ ಧರ್ಮವನ್ನು ಪಾಲಿಸ್ತೀನಿ ಮತ್ತು ಸಾಮಾನ್ಯ ಜನಗಳ ಮಧ್ಯೆ ಧರ್ಮದ ನಿಜ ಅರ್ಥವನ್ನು ಹುಡುಕೋ ನಿಜವಾದ ಪ್ರಯತ್ನವನ್ನು ಮಾಡ್ತೀನಿ. ಸಮಾಜದಲ್ಲಿ ಹರಡಿರುವ ಅಂಧವಿಶ್ವಾಸ, ಆಡಂಬರ, ಕುತಂತ್ರಗಳ ವಿಷಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾಕಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಮತ್ತು ನಮ್ಮ ನಿರ್ಧಾರವನ್ನು ನಾವೇ ತಗೋಬೇಕು. ಇದಕ್ಕೆ ನಾನು ಮನಸ್ಫೂರ್ತಿಯಾಗಿ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಇರೋದಿಷ್ಟು, ಇದರಲ್ಲಿ ಏನೂ ತೊಂದರೆ ಆಗುವಂಥದ್ದಿಲ್ಲ, ಎಲ್ಲ ಸರಿಯಾಗಿದೆ. ನಾನು ಇದನ್ನು ಒಪ್ಕೋತೀನಿ. ತುಂಬ ಒಳ್ಳೇದು. ನಾನು ಆಭಾರಿಯಾಗಿರ್ತೀನಿ ನಿಮಗೆ.